ಲೂಸಿಯಾ ಚಿತ್ರ 10 ವರ್ಷಗಳನ್ನ ಪೂರೈಸಿದೆ. ಮತ್ತೆ ಅದರ ಸಂಭ್ರಮವನ್ನ ನಾವು ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡೋ ಮುಖಾಂತರ ಆಚರಿಸ್ತಾ ಇದ್ದಾರೆ. ಲೂಸಿಯಾ ಬಗ್ಗೆ ಒಂದು ಇನ್ ಡೆಪ್ತ್ ಕಾನ್ವರ್ಸೇಷನ್ ಹಾಗೆ ಅದನ್ನ ರಿವಿಸಿಟ್ ಮಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ಚಿತ್ರದ ನಿರ್ದೇಶಕರು ಪವನ್ ಕುಮಾರ್ ಹಾಗೆ ಚಿತ್ರದ ಸಂಗೀತ ನಿರ್ದೇಶಕರು ಪೂರ್ಣಚಂದ್ರ ತೇಜಸ್ವಿ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ. ಲೂಸಿಯಾ ಚಿತ್ರ ಇಡೀ ಭಾರತೀಯ ಚಿತ್ರರಂಗವೇ ಒಮ್ಮೆ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಒಂದು ಪಾತ್ ಬ್ರೇಕಿಂಗ್ ಸಿನಿಮಾ. ಆ ಚಿತ್ರದ ಒಂದಷ್ಟು ತುಣುಕುಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಆ ದೃಶ್ಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಪೂರ್ಣ ಸರ್ ಇರೋದ್ರಿಂದ ಸಂಗೀತದ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡ್ಲೇಬೇಕು, ಆಮೇಲೆ ಹಾಡ್ಬೇಕು ಪೂರ್ಣ ಸರ್. ನೀವೇ ಚೆನ್ನಾಗಿ ಹಾಡ್ತೀರಾ, ಇಬ್ರು ಸೇರ್ಕೊಂಡು ಹಾಡೋಣ ಸರ್. ಓಕೆ, ಸೊ ಮೊದಲನೇದಾಗಿ ಫಸ್ಟ್ ಒಂದು ಕ್ಲಿಪ್ ನ ಪ್ಲೇ ಮಾಡ್ತೀನಿ. ಓಕೆ. ನೀ ಮಾಯೆ ಒಳಗೋ ನಿನ್ನೋಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳಗೆ ದೇಹವೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನಯನದೊಳಗೋ. ಒಬ್ಬೊಬ್ರು ನಿರ್ದೇಶಕರು ಒಂದೊಂದು ರೀತಿ ಅವರ ಸಿನಿಮಾ ಓಪನಿಂಗ್ ಇರಬೇಕು ಅಂತ ಪಿಕ್ಚರೈಸ್ ಮಾಡ್ಕೊಂಡಿರ್ತಾರೆ. ಅದು ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು. ಬಟ್ ನೀವು ಪರ್ಟಿಕ್ಯುಲರ್ಲಿ ಈ ಕನಕದಾಸರ ಕೀರ್ತನೆಯನ್ನ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅದನ್ನೇ ಯಾಕೆ ಪರ್ಟಿಕ್ಯುಲರ್ಲಿ ಈ ಚಿತ್ರಕ್ಕೆ ಬಳಸಿದ್ರಿ? ಅದು ಕೋಇನ್ಸಿಡೆಂಟಲ್ ಅಷ್ಟೇ. ಲಕ್ಕಿಲಿ ಅದು ನಮ್ಮ ಕೈಗೆ ಬಂದಿದ್ದು. ನಾನು ಫಿಲ್ಮ್ ಬರ್ದಾಗಲೇ ಅವಾಗ ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನಾವೇನು ರಿಲೀಸ್ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗ್ಬೇಕಂದ್ರೂ ಗೊತ್ತಿರಲಿಲ್ಲ. ಸಡನ್ನಾಗಿ ನಮ್ಮ ತಂದೆ ನನ್ನ ವರ್ಕ್ನ ಸುಮಾರು ಫಾಲೋ ಮಾಡ್ತಾನೆ ಬರ್ತಾರೆ. ನಾನು ನಾಟಕಗಳು ಮಾಡಬೇಕು ಟೈಮಿಂದಾನು. ಅವ್ರಿಗೇನೋ ಒಂಥರ ಅವ್ರು ಯಾವತ್ತೂ ಯಾವುದ್ರಲ್ಲೂ ಇನ್ವಾಲ್ವ್ ಇಲ್ಲ ಅವ್ರ ಲೈಫಲ್ಲಿ. ಬಟ್ ನಾನು ಮಾಡಿದ್ದೆಲ್ಲನೂ ತುಂಬ ಡೀಟೇಲ್ಡ್ ಆಗಿ ನೋಡ್ತಾರೆ. ಅಥವಾ ನಾನೇನೋ ಸ್ಕ್ರಿಪ್ಟ್ ಬರೆದಿದ್ರೆ ಅದರದ್ದು ಸುಮ್ಮನೆ ಅವ್ರಿಗೆ ಎಲ್ಲೋ ಹೇಳಿರ್ತೀನಿ, ಅದು ಇನ್ಯಾವತ್ತೂ ಅವರು ಇದು ಬೀಚಿ ಅವ್ರು ಹಿಂಗೇನೋ ಬರೆದಿದ್ರು ಆ ಥರದ್ದು. ಇನ್ಫ್ಯಾಕ್ಟ್ ಮನಸಾರೆಯಲ್ಲೇ ಅವ್ರದ್ದು ಒಂದು ತುಂಬ ಸ್ಟ್ರಾಂಗ್ ಕಾಂಟ್ರಿಬ್ಯೂಷನ್ ಇದೆ. ಮನಸಾರೆ ಸಿನಿಮಾ ನಾವೆಲ್ಲ ಬರೆದು ಯಾವತ್ತೋ ಒಂದಿನ ಅವ್ರ ಜೊತೆ 2 ವೀಲರಲ್ಲಿ JC ರೋಡಲ್ಲಿ ಹೋಗ್ತಿದ್ದೆ. ಸೊ ಹಿಂದೆ ಕೂತ್ಕೊಂಡು ಅವ್ರಿಗೆ ಈ ಥರದ್ದಿದೆ ಕತೆ ರಫ್ಲಿ ಮನಸಾರಿದ್ ಹಿಂಗೆ ಅಂತ ಜಸ್ಟ್ ಹಿಂದೆ ಕೂತ್ಕೊಂಡು ಹೇಳ್ತಾ ಇದ್ದೆ ಗಾಡಿನಲ್ಲಿ. 1-2 ದಿನ ಬಿಟ್ಟಾದ್ಮೇಲೆ ಇದು ಬೀಚಿ ಅವರು ಬರೆದಿದ್ರು ಒಂದು 2-3 ಲೈನ್ ಏನೋ ಹೇಳಿದ್ರು. ಆ್ಯಕ್ಚುಲಿ ನೀವು ಮನಸಾರೆ ಎಂಡಲ್ಲಿ ನೋಡಿದ್ರೆ ರಾಜು ತಾಲಿಕೋಟೆ ಅವ್ರ ಕೈಯಲ್ಲಿ ಅದನ್ನೇ ನಾವು ಅಡ್ಯಾಪ್ಟ್ ಮಾಡಿ ಆ ಕಾನ್ಸೆಪ್ಟ್ನೇ ಹಿಡಿಸಿರೋ ಒಂದು. ಸೊ ಮನಸಾರೆದು ಇದೇ ಕತೆ. ಹಾಗೆ ಲೂಸಿ ಅದು ಕೂಡ ಅವಾಗ ಅವ್ರಿಗೆ ಅದೊಂಥರ ಕಿಕ್ ಕೊಡ್ತು. ಇದೇನೋ ನಾನು ಕೊಟ್ಟಿದ್ದು ಪೂರ್ತಿ ಫಿಲ್ಮ್ಗೆ ಒಂದು ಫಿಲಾಸಫಿ. ಅದು ಮೋಸ್ಟ್ಲಿ ಲೂಸಿಯಾ ಟೈಮಲ್ಲಿ ಅವರು ಅವಾಗ ಒಂದಿನ ಫೋನ್ ಮಾಡಿ ಈ ಥರದ್ದು ಒಂದೆಲ್ಲೋ ಓದಿದೆ ಅಂತ ನನಗೆ ಕಳಿಸಿದ್ರು. ನಾನು ಒಂದು 2-3 ದಿನ ಇಟ್ಕೊಂಡಿದ್ದೆ ಅನಿಸುತ್ತೆ. ನಾನು ಓಕೆ ಇದು ಯಾಕೋ ನಾವು ಮಾಡಿರೋ ಫಿಲ್ಮಿಗೆ ಅಂತ ಆಮೇಲೆ ಪೂರ್ಣ ಕಳಿಸಿದ್ದು, ನೋಡಿ ಎಲ್ಲಾದರೂ ಯೂಸ್ ಆಗತ್ತಾ ಅಂತ. ಅದು ಇವ್ರು ಇನ್ನೂ ತೊಗೊಂಡೋಗಿ ಅದನ್ನು ಸಾಂಗಲ್ಲೂ ಹಾಕಿ ಓಪನಿಂಗ್ ಕ್ರೆಡಿಟಲ್ಲೂ ಕೊಟ್ಟು ಒಂಥರ ಓವರ್ ಆಲ್ ನಮ್ಮ ಫಿಲ್ಮಿಗೆ ಒಂದು ತುಂಬಾ ಸ್ಟ್ರಾಂಗ್ ಫಿಲಾಸಫಿಕಲ್ ಟಚ್ ಬಂದಂಗೆ ಆಯಿತು ಅದರಿಂದ. ಆ ಧ್ವನಿ ಯಾರದ್ದು ಸರ್? ಅದು ಪ್ರಸಾದ್ ಕುಂದೂರ್ ಅಂತ ನಮ್ಮ ಮೈಸೂರಿನಲ್ಲಿ ನಿರಂತರ ಫೌಂಡೇಶನ್ ಅಂತ ಇದೆ. ಅಲ್ಲಿ ಅವರು ನಮ್ಮ ಗುರುಗಳು ಅವರು. ಮತ್ತೆ ಒಳ್ಳೆ ನಾಟಕದ ನಿರ್ದೇಶಕರು, ಚಿಂತಕರು, ಆ ಥರ ರಂಗಭೂಮಿ ಅವರು. ಅವರ ಹಾಡುಗಳು ನಾವು ನಾಟಕಗಳಲ್ಲಿ ಅವ್ರ ವಾಯ್ಸ್ ಬಂತು ಅಂದ್ರೆ ನಮ್ಗೆ ಜುಮ್ ಅನ್ಸೋದು. ಅವ್ರ ವಾಯ್ಸ್ಗೆ ಒಂದು ಡೆಪ್ತ್ ಇದೆ. ಸೊ ಅವ್ರ ಹತ್ರ ಮಾತಾಡಿಸ್ಬೇಕು ಅಂತ ಅನಿಸ್ತಿತ್ತು. ಅವರು ತುಂಬಾ ಚೆನ್ನಾಗಿ ರೆಂಡರ್ ಮಾಡಿ ಅದು ಅದೇ ತರಾನೇ ಬಂದಿದೆ. ಇಡೀ ನಾಟಕಕ್ಕೆ ಒಬ್ಬ ಸೂತ್ರಧಾರ, ಒಬ್ಬ ಹೇಳ್ತಿರೋ ತರಾನೇ ಬಂದಿದೆ. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೀನು. ನಾವು ಮಾಮೂಲಿಯಾಗಿ ಬೇರೆ ಚಿತ್ರಗಳಲ್ಲಿ ನೋಡಿದಾಗ ಮೊದಲು ನಟರ ಹೆಸರು ಬರುತ್ತೆ, ಅದಾದ್ಮೇಲೆ ಟೆಕ್ನಿಷಿಯನ್ಸು, ಅದಾದ್ಮೇಲೆ ಚಿತ್ರ ನಿರ್ದೇಶಕನ ಹೆಸರು ಬರುತ್ತೆ. ಬಟ್ ನೀವು ಈ ಚಿತ್ರದಲ್ಲಿ 2013ರಲ್ಲಿ ತುಂಬಾ ವಿಭಿನ್ನವಾಗಿತ್ತು ಅಂತ ಅನಿಸ್ತು. ಫಸ್ಟ್ ಡೈರೆಕ್ಷನ್ ಹೆಸರು, ಅದಾದ್ಮೇಲೆ ಆಡಿಯನ್ಸ್, ಫಿಲ್ಮ್ಸ್, ಪ್ರೊಡಕ್ಷನ್, ಅವ್ರ ಕೊನೆಗೆ ಸತೀಶ್ ಅವ್ರ ಹೆಸರು ಬರುತ್ತೆ. ಯಾಕೆ ಆತರ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಒಂಥರ ಮುಂಚೆನೂ ಆ ಒಂದು ಕ್ವರ್ಕಿನೆಸ್ ಟೋನ್ ಶುರು ಆಗಲಿ ಅಂತ ಇತ್ತು. ಪೂರ್ತಿ ಫಿಲ್ಮ್ ನೋಡ್ಬೇಕಂದ್ರೇನೆ ಇದೇನೋ ಬೇರೆ ಥರ ನ್ಯಾರೇಟಿವ್ ಇದೆ ಅಂತ ಸಬ್ಕಾನ್ಷಿಯಸ್ಲಿ ಅನಿಸ್ಲಿ ಅಂತ. ಜೊತೆಗೆ ಇನ್ನೊಂದೇನಾಯಿತು, ನಮಗೆ ಲೂಯಿಗೆ ಎಲ್ಲರೂ ಟೈಟಲ್ ಹೇಗೆ ತೋರಿಸ್ತೀವಿ ಅನ್ನೋದೊಂದು ಇದೆಯಲ್ಲ.
ಸೊ ಈಗ ಅವನು ಲೂಸಿಯಾ ಅಂತ ಹೇಳ್ತಾನೆ ಆ ಕ್ಯಾರೆಕ್ಟರ್, ಅದಾಗಿದ ತಕ್ಷಣನೇ ಟೈಟಲ್ ತೋರಿಸ್ಬೇಕಿತ್ತು ನಾವು. ಸೊ ನನಗೆ ಮುಂಚೆದನೂ ಆ ಪಿಲ್ಸ್ ಅಲ್ಲಿರತ್ತೆ ಅನ್ನೋದಿತ್ತು. ಬಟ್ ಈಗ ಅದು ಆಲ್ರೆಡಿ ರೆಡಿ ಆಗಿ ಅಲ್ಲಿದೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡೋದು ಅಂತಾನು. ಸೊ ಅವಾಗ ಈ ಐಡಿಯಾ ಬಂತು, ಅಂದ್ರೆ ಅದು ಆಲ್ರೆಡಿ ರೆಡಿ ಇದೆ ಅಂದ್ರೆ ಅದು ಹೆಂಗ್ ರೆಡಿ ಆಯ್ತು ಅನ್ನೋದನ್ನ ರಿವರ್ಸ್ ತೋರಿಸ್ತಾ ಹೋಗೋಣ. ಸೊ ಅದು ರಿವರ್ಸ್ ಹೋಗ್ತಿದೆ ಅಂದ್ರೆ ಆಗ ಕ್ರೆಡಿಟ್ಸ್ ರಿವರ್ಸ್ ಹೋಗ್ಬೇಕು ಅಂತ ಅಂದ್ರೆ ಸೊ ಆ ತರ ಶುರು ಆಗಿದ್ದದು. ಆಮೇಲೆ ಆ ತರ ಎವ್ರಿ ವಿಜುವಲ್ ರಿವರ್ಸ್ ಹೋಗ್ತಿದೆ ಅಂದ್ರೆ ಹಾಗಿದ್ರೆ ಟೆಕ್ಸ್ಟ್ ಬರೋದು ರಿವರ್ಸ್ ಹೋಗ್ಲಿ. ಆಮೇಲೆ ಓವರ್ ಆಲ್ ಇದು ನೋಡ್ಬೇಕಂದ್ರೆ ಜನಕ್ಕೆ ಒಂಥರ ದಿಲ್ ಫೀಲ್ ಲೈಕ್ ಓಕೆ ದಿರ್ ಇಸ್ ಸಮಥಿಂಗ್ ಆಡ್, ಸಮಥಿಂಗ್ ವಿಯರ್ಡ್ ದಟ್ ವಿ ವಿಲ್ ಸಿ ಅಹೆಡ್ ಅಂತ. ಅದ್ರ ಜೊತೆ ಆ ವಿಜುವಲ್ಸ್ ಶೂಟ್ ಮಾಡಿರೋದಂತೂ ನಾನು ಮತ್ತೆ ನನ್ನ DOP ಮೊನ್ನೆ ನೋಡ್ಬೇಕಂದ್ರೆ ನಾವಿಬ್ರು ಇನ್ ಶಾಕ್, ಯಾಕಂದ್ರೆ ಅದು ನಂದೇ ಕೈ, ಅದು ಅಷ್ಟು ಪೂರ್ತಿ ಬರ್ತಾ ಇರೋದು ಆಯ್ತಾ. ಅದಾದ್ಮೇಲೆ ಅದನ್ನ ಇಷ್ಟೇ ರೂಮಲ್ಲಿ ಬರೀ ನಾವಿಬ್ರೇ ಶೂಟ್ ಮಾಡಿರೋದು. ಅದು ಒಂದು ಚೇರು, ನ್ಯೂಸ್ ಪೇಪರ್, ಆಮೇಲೆ ಅದ್ರಲ್ಲಿ ಬರ್ತಿರೋ ಅಂತ ನನ್ನ ಕಸಿನ್ ಡೆಂಟಿಸ್ಟ್ ಇದ್ದಾನೆ, ಅವನ್ ಇದಕ್ಕೆ ಹೋಗಿ ಏನೇನಾದ್ರು ಒಂದು ಜಂಕ್ ಟೂಲ್ಸ್ ಇದ್ರೆ ಕೊಡು ಅಂತ ಇಸ್ಕೊಂಬಂದು, ಆಮೇಲೆ ಈನೋ ಪೌಡರ್ ಅಂತೆ, ನೀರು, ಅದನ್ನೆಲ್ಲ ಉಪಯೋಗಿಸಿ ಅದನ್ನ ಯಾರು ಅಸಿಸ್ಟೆಂಟು ಇರ್ಲಿಲ್ಲ, ಅವನೊಬ್ನೇ ಒಂದು ಸ್ಟ್ಯಾಂಡಿಗೆ ಒಂದು ಬಲ್ಬ್ ಇಟ್ಕೊಂಡಿದ್ದ, ಒಂದೇ ಕ್ಯಾಮ್ರಾ. ಸುಮಾರು 1.5-2 ಗಂಟೆ ನಾವಿಬ್ರೇ ಶೂಟ್ ಮಾಡಿದ್ದು, ತುಂಬಾ ಶಾರ್ಟ್ಸ್ ಮಾಡಿ. ಆಮೇಲೆ ಅದಕ್ಕೆ ಪೋಸ್ಟ್ ಅಲ್ಲಿ ಏನೇನೋ ಮಾಡಿ ಹಂಗೆ ಕಾಣೋಂಗಾಯ್ತು. ಬಟ್ ಈನೋ ಟ್ಯಾಬ್ಲೆಟ್ ಇಸ್ ನಾಟ್ ಲೂಸಿಯಾ ಟ್ಯಾಬ್ಲೆಟ್ ಸರ್. ಆಮೇಲೆ ಆ ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಸೌಂಡ್ ಡಿಸೈನ್ ಅಂತ ನೀವು ಈ ಚಿತ್ರಕ್ಕೆ ಸೆಪರೇಟ್ ಆಗಿ ಮಾಡಿದ್ದುಂಟಾ ಅಥವಾ ಪೂರ್ಣ ಸರ್ ನೀವೇ ಅದ್ರ ಮೇಲ್ವಾ? ಇಲ್ಲ, ಆಕ್ಚುಲಿ ಅದೇನಂತಂದ್ರೆ ಈ ಸೀನ್ ಇದೆಯಲ್ಲ ಅದ್ ಪರ್ಟಿಕ್ಯುಲರ್ಲಿ ಎಲ್ಲ ಸೌಂಡ್, ಆ ಎಲಿಮೆಂಟ್ ಸೌಂಡ್ ಮೇಲೆ ಹೋಗೋದು ಅಂತ ತುಂಬಾ ಚೆನ್ನಾಗಿ ಬಂದಿದೆ. ಅದು ಸೌಂಡ್ ಎಫೆಕ್ಟ್ಸ್ ಮಾಡ್ತಾರಲ್ಲ, ಅವ್ರು ಹೇಳಿದ್ದೆ ನಿಮ್ಗೆ ಏನೇನು ಆ ಸೌಂಡ್ ಅಂಡರ್ಲೈನ್ ಮಾಡಕ್ಕಾಗ ಅದನ್ನ ಮಾಡಿ ಅಂತ. ಅವ್ರದ್ದೊಂದು ಲೇಯರ್ ಬಂತು, ಅದನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ತಿನ್ನಾಗ ಅನ್ನಿಸ್ತಾ ಇದೆ ಅಂತ ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದಷ್ಟು ಎಲಿಮೆಂಟ್ಸ್, ಅದು ಮ್ಯೂಸಿಕಲಿ ಏನು ಇಲ್ಲ, ಸ್ವಲ್ಪ ಮ್ಯೂಸಿಕಲಿ ತರನೇ ಸೌಂಡ್ ಇಟ್ಕೊಂಡೆ ಒಂದಷ್ಟು ಲೇಯರ್ ಆಡ್ ಮಾಡಿರೋದು. ಬಟ್ ಓವರ್ ಆಲ್ ವಿಜುವಲ್ ಅಂಡ್ ಸೌಂಡ್ ಅದೊಂದು ಪೂರ್ತಿ ಫಿಲ್ಮ್ಗೆ ಒಂದು ಸೆಟಪ್ ಕೊಡ್ತು, ಅಂದ್ರೆ ಹೇಗಿರತ್ತೆ ಸಿನಿಮಾ ಅನ್ನೋದಕ್ಕೆ. ಕರೆಕ್ಟ್. ಓಕೆ, ನೆಕ್ಸ್ಟ್ ಲೂಸಿಯಾ ಮಾತ್ರ ಎಲ್ಲಿ ಸಿಗತ್ತೆ ನೋಡಾಯ್ತಾ, ತಲೆ ಕೆಟ್ಟ ಹೋಗಿದೆ, ಕೋಪ ಬರ್ಸ್ಬೇಡ ನನ್ಗೆ. ಸರ್, ಪೀಣ್ಯ ಹತ್ರ ಇರೋ ಫ್ಯಾಕ್ಟ್ರಿಲಿ ಇದನ್ನ ತಯಾರು ಮಾಡೋದು ಸರ್. ತಗೋ ಫೋನ್ ಹೊಡಿಯೋ. ನನಗ್ ಗೊತ್ತಿರೋ ಹಾಗೆ ಅವಾಗ ರಿಷಬ್ ಶೆಟ್ರು ಇನ್ನೂ ಡೈರೆಕ್ಷನ್ ಇಳ್ದಿರ್ಲಿಲ್ಲ, ನಟರಾಗಿ ಮಾತ್ರ ಗುರ್ತಿಸ್ಕೊಂಡಿದ್ರು. ಈ ಚಿತ್ರದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ. ಈಗ 10 ವರ್ಷ ಕಟ್ ಮಾಡಿದ್ರೆ 2023ರಲ್ಲಿ ನಿಮ್ಮ ಲೂಸಿಯಾ ಚಿತ್ರಕ್ಕೇನೆ ಅಸೋಸಿಯೇಟ್ಸ್ ಆಗಿ ವರ್ಕ್ ಮಾಡಿದಂತ ನಿತಿನ್ ಕೃಷ್ಣಮೂರ್ತಿ ಅವರು ಹಾಗೆ ಪ್ರಜ್ವಲ್ ಅವರು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದಲ್ಲಿ. ಮತ್ತೆ ನೀವು ರಿಷಬ್ ಅವರು ಕೇಮಿಯೋ ಮಾಡಿದ್ದೀರಾ. ಸೊ ಅದೊಂದು ಇಟ್ಸ್ ಅ ಬ್ಯೂಟಿಫುಲ್ ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತು. ರಿಷಬ್ ಶೆಟ್ರನ್ನೇ ಈ ಪಾತ್ರಕ್ಕೆ ಯಾಕೆ ಕಾಸ್ಟ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು? ಇಲ್ಲ, ಆ ಟೈಮಲ್ಲಿ ರಿಷಬ್ ನನ್ನ ಫಸ್ಟ್ ಫಿಲ್ಮ್ ಪ್ರೊಡಕ್ಷನ್ ಬಂದು ಇವರು ಜಾಕ್ ಮಂಜುನಾಥ್ ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಸೊ ಐ ಥಿಂಕ್ ರಿಷಬ್ಗೆ ಅವ್ರು ಪರಿಚಯ ಇದ್ರು ಅನ್ಸುತ್ತೆ. ಸೊ ನಾನು ಲೂಸಿಯಾ ಮಾಡ್ತಿದ್ದೀನಿ ಅಂದಾಗ ನನಗೆ ಜಾಕ್ ಮಂಜು ಅವ್ರು ಫೋನ್ ಮಾಡಿ, ಈ ಥರ ರಿಷಬ್ ಅಂತ ಒಬ್ಬ ಹುಡುಗ ಇದ್ದಾನೆ, ನನಗೆ ಯಾವುದಾದ್ರೂ ರೋಲ್ ಏನಾದರೂ ಸಿಕ್ಕಿದ್ರೆ ಅಥವಾ ಪವನ್ಗೆ ಹೇಳಿ ಅಂತ ಹೇಳ್ತಿದ್ದ, ಒಂದ್ಸತಿ ಮೀಟ್ ಮಾಡಿ ಏನಾದರೂ ಸಿಕ್ಕಿದ್ರೆ ಬರಲಿ. ಸೊ ಹಾಗಾಗಿ ರಿಷಬ್ನ ಮೀಟ್ ಮಾಡಿದ್ದಾಗ ಅಫ್ಕೋರ್ಸ್ ಅವರು ಆಗ್ಲೂ ಅಷ್ಟೇ ಎಂತೂಸಿಯಾಸ್ಟಿಕ್ ಆಗಿ ಹಂಗ್ರಿ ಫಾರ್ ಆ್ಯಕ್ಟಿಂಗ್ ಆ ಥರದ್ದು. ಬಟ್ ಅದರ್ವೈಸ್ ವಿ ನ್ಯೂ ನಥಿಂಗ್. ಅದು ಅವಾಗ ಐ ಥಿಂಕ್ ನಮ್ಮ ಏರಿಯಾಲಿ ಒಂದಿನ ಅಂತ ಏನೋ ಒಂದು ಸಿನಿಮಾ ಅದು ಏನೋ ಶೂಟ್ ಮಾಡ್ತಿದ್ರು, ಅಷ್ಟೇ ಗೊತ್ತಿತ್ತು. ಅದು ಬಿಟ್ಟರೆ ನಾನು ಓಕೆ ಈ ಥರದ್ದು ಒಂದು ಕಾನ್ಸ್ಟೇಬಲ್ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಹೇಳಿದೆ. ಆ ಟೈಮಲ್ಲಿ ಹಿ ವಾಸ್ ರೆಡಿ ಫಾರ್ ಎನಿಥಿಂಗ್. ಐ ಮೀನ್ ಐ ಥಿಂಕ್ ಹಿ ಪುಲ್ಡ್ ಇಟ್ ಆಫ್ ವೆರಿ ವೆಲ್. ಹೌದು, ಈಗ 10 ವರ್ಷದ ನಂತರ ಈಗ ನೋಡಿದ್ರೆ ಅವ್ರ ಬೆಳವಣಿಗೆ, ಎಲ್ಲರ ಬೆಳವಣಿಗೆ. ನಾವು ಆಕ್ಚುಲಿ ಅದು ಮರ್ತೇ ಬಿಟ್ಟಿದ್ದ. ನಾವು ಈಗ ಮೊನ್ನೆ ಸ್ಕ್ರೀನಿಂಗ್ ಆದಾಗ್ಲಿ ಇಷ್ಟೊಂದು ಇದೆಯಾ ಆ ಪಾತ್ರವನ್ನು ಅವ್ರು ನಿರ್ವಹಿಸಿದ್ದಾರೆ ಅನ್ನೋದೇನೆ ಎಷ್ಟೊಂದ್ ಜನಕ್ಕೆ. ಆಮೇಲೆ ಆಕ್ಚುಲಿ ನಿತಿನ್ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಶಾರ್ಟ್ ಅಲ್ಲಿ ನಿತಿನ್ ಡಾಕ್ಟರ್ ಮಾಡ್ತಾರೆ. ಸಾಕಷ್ಟು ಜನ ಈ ಫಿಲ್ಮ್ ಇಂದ ಆಕ್ಟ್ ಮಾಡಿದ್ದು ಅದೆಲ್ಲ 10 years later they've made a big career for themselves. ಪ್ರಜ್ವಲ್ ಬಂದು ಜಮ್ಮ ಜಮ್ಮ ಸಾಂಗ್ ಅಲ್ಲಿ ಆ ಕ್ಲೌನ್ ಬರುತ್ತಲ್ಲ, ಏನದು ಅವನು ಏನಂತಾರೆ ಅದಕ್ಕೆ
ಯೆಲ್ಲೋ ಕಲರ್ ಡ್ರೆಸ್ ವೇಷ, ಅದು ಪ್ರಜ್ವಲ್, ಅದು ಒಳಗಡೆ ಇರೋದು ಅದು ಪ್ರಜ್ವಲ್ ಹಾಕೊಂಡು ಮಾಡಿರೋದು. ಆಮೇಲೆ ಅರವಿಂದ್ ಕಶ್ಯಪ್, ಹಿ ವಾಸ್ ದಿ ಅಸಿಸ್ಟೆಂಟ್, ಎಲ್ಲ ಲಾಸ್ಟ್ ಅಸಿಸ್ಟೆಂಟ್ ಲೂಸಿಯಾನಲ್ಲಿ. ಏನಾದ್ರು ತಗೊಂಬ ಮಾಡು ಬೈಸ್ಕೊಳ್ಳೋದಕ್ಕೆಲ್ಲ ಅರವಿಂದ್ ಇವತ್ತು ಈಸ್ ಬಿಗ್ DOP ಕಾಂತಾರ ಆಮೇಲೆ ಇದಕ್ಕೆಲ್ಲ. ಸೊ ದೇರ್ ಆರ್ ಮೆನಿ. ಇದ್ರದ್ದು ನೋಡ್ತಾ ಹೋದ್ರೆ ಎಷ್ಟೋ ಜನದ್ದು ದೇ ಆಲ್ ಸ್ಟಾರ್ಟೆಡ್ ಆಫ್ ಅಂಡ್ 10 years later they made a career out of it. ಅದು ಒಂದು ನಾನು ಆಕ್ಚುಲಿ ಇದು ಒಂದು ಇಲ್ಲಿ ಕಾಣಿಸೋದಾದ್ರೆ, ಈಗ ನಾನು 10 ವರ್ಷದಲ್ಲಿ ತುಂಬಾ ಕಥೆಗಳು ಕೇಳ್ತಾ ಇರ್ತೀನಿ. ತುಂಬಾ ಜನ ಹೊಸದಾಗಿ ಫಿಲಮ್ ಮಾಡೋ ಹುಡುಗರುಗಳಂತೂ ತುಂಬಾ ನನ್ನ ಹತ್ರನೇ ಬರ್ತಾರೆ. ಅವ್ರಗಳ ಎಲ್ಲಾರ್ಗು ಅಂದ್ರೆ ಇನ್ನು ಅವತ್ತು ಲೂಸಿಯಾದಿಂದ ಇನ್ಸ್ಪೈರ್ ಆಗಿದ್ದವ್ರು ಅಂದ್ರೆ ನಾವು ಈ ತರದೊಂದು ಫಿಲಮ್ ಮಾಡ್ಬೇಕು ಅನ್ನೋ ಒಂದು ಧೈರ್ಯ ಕೊಡ್ತಲ್ಲ ಫಿಲಮ್. ಸಣ್ಣದಾಗಿ ಏನೋ ಶುರು ಮಾಡ್ಬೋದು ಅಥವಾ ಎಲ್ಲ ಸೇರ್ಕೊಂಡ್ ಮಾಡ್ಬೋದು ಅನ್ನೋ ತರದ್ದು. ಆ ತರದವ್ರು ಇನ್ನೂ ಅಂದ್ರೆ 10 ವರ್ಷದಿಂದನೂ ಟ್ರೈ ಮಾಡ್ತಿರೋರು ಇನ್ನೂ ಕಥೆಗಳು ಕೇಳ್ತಾ ಇರ್ತೀನಿ, ಮಾಡ್ತಾ ಇದಾರೆ. ಈಗ್ಲೂ ಅದೊಂದು ಲೂಸಿಯಾ ಬೆಂಚ್ ಮಾರ್ಕ್ ತರ ಆ ತರದೊಂದು ಸಿನಿಮಾ ಮಾಡ್ಬೇಕು ಅಂತ ಈಗ್ಲೂ ತುಂಬಾ ಜನ, ಎಷ್ಟೋ ಜನಕ್ಕೆ ಈಗ ಆ ಟೈಮಲ್ಲಿ ಉಪೇಂದ್ರ ಅವರು ಫಿಲಂ ನೋಡಿ ತುಂಬಾ ಜನ ಫಿಲಂ ಮೇಕರ್ಸ್ ಆಗ್ಬೇಕು ಅನ್ನೋ ತರ ಆಸೆ ಪಟ್ರು, ಹೌದು ಮಾಡ್ಬೇಕು ಅಂತ. ಆ ತರದಲ್ಲಿ ಲೂಸಿಯಾ ನೋಡಿ ತುಂಬಾ ಜನ ನಾವು ಫಿಲಂ ಮಾಡ್ಬೇಕು ಅಂತ ಒಂದಷ್ಟು ಜನ ಇದ್ರು. ಅವ್ರಗಳೆಲ್ಲಾರ್ದು ತುಂಬಾ ಕಥೆಗಳು ಕೇಳಿದೀನಿ ಮತ್ತು ಒಂದಷ್ಟು ವರ್ಕ್ ಮಾಡಿದೀನಿ. ಖುಷಿ ಆಗುತ್ತೆ. ಓಕೆ ಸರ್, ನೀವು ಲೂಸಿಯಾ ಮಾಡ್ಬೇಕಾದ್ರೇನೆ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರಿ, ಹೀಗೆ ಪ್ರಾಸೆಸ್ ನಡೀತಿದೆ ಅಂತ. ಅದರಲ್ಲಿ ನೀವು ಕಾಸ್ಟಿಂಗ್ ಬಗ್ಗೆನೂ ಮಾತಾಡಿದ್ರಿ, ಹೇಗೆ ಅಚ್ಯುತ್ ಸರ್ನ ತಗೊಂಡ್ರಿ, ಸತೀಶ್ ಅವ್ರನ್ನ ಮತ್ತೆ ಶ್ರುತಿ ಹರಿಹರನ್ ಅಂತ. ಒಂದು ಈ ತರದೊಂದು ಚಿತ್ರಕ್ಕೆ ಕಾಸ್ಟಿಂಗ್ ಮಾಡೋದು ತುಂಬಾ ಚಾಲೆಂಜಿಂಗ್ ಅಂತ ನಂಗೆ ಪರ್ಸನಲಿ ಐ ಫೀಲ್. ಬಿಕಾಸ್ ಬಡ್ಜೆಟ್ ಏನು ಅಂತ ಗೊತ್ತಿಲ್ಲ, ಇಟ್ಸ್ ಅ ಕ್ರೌಡ್ ಫಂಡೆಡ್ ಫಿಲ್ಮ್, ಮತ್ತೆ ಕತೆ ಕೂಡ ನಾರ್ಮಲ್ ಆಗಿ ಬರ್ತಿದಂತ ಚಿತ್ರಗಳು ಹಾಗಿರ್ಲಿಲ್ಲ. ಏನೇನ್ ಚಾಲೆಂಜಸ್ ಇತ್ತು ನಿಮ್ಗೆ ಯಾರನ್ನ ಕಾಸ್ಟ್ ಮಾಡ್ಬೇಕು? ಯಾರು ತುಂಬಾ ದುಡ್ಡು ಕೇಳಲು ಅವರು ಫಸ್ಟ್. ಅದು ಐ ಥಿಂಕ್ ಮೋಸ್ಟ್ ಪೇಡ್ ವಾಸ್ ಅಚ್ಯುತ್ ಸರ್ ಓನ್ಲಿ ಇನ್ ದ ಹೋಲ್ ಥಿಂಗ್. ಅವರು ಮೋಸ್ಟ್ ಪೇಡ್ ಅಂದ್ರೆ ಅವರು ಬೇರೆ ಕಡೆ ತಗೊಳ್ಳೋದ್ರಲ್ಲಿ 10%, ದಟ್ ಈಸ್ ಸ್ಟಿಲ್ ಮೋಸ್ಟ್ ಪೇಡ್ ನಮಗೆ. ಆ ಥರ ಅಂದರೆ ತುಂಬ ಜನ ನನಗೆ ಹೆಲ್ಪ್ ಆಗಿದೆ ಏನಂದರೆ ಲೈಫು ಇಷ್ಟೇ ಒಂಥರ ತುಂಬ ಜನಕ್ಕೆ ಇಷ್ಟ ಆಯಿತು. ಆ ಫಿಲ್ಮನ್ನ ನೋಡಿದವರು ಓಕೆ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಬಂದ್ರಲ್ಲ. ಸೊ ಹಾಗಾಗಿ ಕಾಸ್ಟಿಂಗಲ್ಲಿ ತುಂಬ ಕಡಿಮೆ ರೋಲು ನಾವು ಅಂದ್ಕೊಂಡಿದ್ದು, ಪ್ಲಸ್ ಇದರ ಅನ್ಅಫೋರ್ಡಬಿಲಿಟಿ ಅಥವಾ ಅವರಿಗೆ ಇವರೇನೋ ಮಾಡ್ತಿದ್ದಾರೆ ಅಂತ. ನಾನು ಎಲ್ಲೋ ಒಂದು ಕಡೆ ಬಿಗಿನಿಂಗಲ್ಲೇ ಐ ಥಿಂಕ್ ವಿ ಸ್ಟಾಪ್ಡ್ ಲುಕಿಂಗ್ ಫಾರ್ ಬಿಗ್ ನೇಮ್ಸ್. ಯಾಕಂದ್ರೆ ನಾವು ಮಾಡ್ತಿದ್ದ ಪ್ರಾಸೆಸ್ಗೆ ಅದು ಮ್ಯಾಚೇ ಆಗಲ್ಲ ಅಂತ. ಸೊ ತುಂಬಾ ಬಿಗ್ ಫೈಟ್ ಅಂದ್ರೆ ಆ ಡಿಟೆಕ್ಟಿವ್ ರೋಲ್ ಮಾಡಿದಾರಲ್ಲ ಸಂಜಯ್ ಅಯ್ಯರ್, ಅವ್ರಿಗಿಲ್ಲ. ಬಟ್ ಅವರು ಅಂಡ್ ಕೃಷ್ಣ, ಇನ್ನೊಂದಿಷ್ಟು ಥಿಯೇಟರ್ ಅವರೆಲ್ಲಾನು ನಮಗೆ ರಂಗಶಂಕರಲ್ಲಿ ಒಂದು ನಾಟಕ ಮಾಡ್ಬೇಕಂದ್ರೆ ಅಂಡ್ ದೇ ಆಲ್ ಆಡೆಡ್ ಅಲ್ಲ. ಬಾಲಾಜಿ ನನಗೆ ತುಂಬಾ ಮುಂಚೆ ನಾವು 2000 ಇಂದಾನೆ ಪರಿಚಯ ಥಿಯೇಟರ್ ಮೂಲಕ. ಅವರು ಅಷ್ಟೇ ಇದು ಯಾರನ್ನ ಮಾಡೋದು ಅಂತ ಕೊನೆಗೆ ಉಳಿತು. ಅಂಡ್ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಬಾಲಾಜಿ ಕೇಮ್ ಬ್ಯಾಕ್ ಟು ಫಿಲ್ಮ್ಸ್ ವಿತ್ ಲೂಸಿಯಾ. ಹಿ ಹ್ಯಾಡ್ ಸ್ಟಾಪ್ಡ್ ಡೂಯಿಂಗ್ ಫಿಲ್ಮ್ಸ್. ಆಮೇಲೆ ಬಾಲಾಜಿ ನನಗೆ ಥಿಯೇಟ್ರಿಂದ ಪರಿಚಯ ಇದ್ದಿದ್ರಿಂದ ನಾವೆಲ್ಲ ಸುಮಾರು ನಾಟಕಗಳಲ್ಲಿ ಕೊಲಾಬ್ರೇಟ್ ಮಾಡಿದ್ವಿ. ಆ್ಯಂಡ್ ಹಿ ಈಸ್ ವೆರಿ ಡಿಪೆಂಡಬಲ್ ಫಾರ್ ಮೀ, ಲೈಕ್ ಎನ್ ಎಲ್ಡರ್ ಬ್ರದರ್ ಥರ. ಯಾವುದಕ್ಕಾದ್ರೂ ಫೋನ್ ಮಾಡಿದ್ದಿದೆ ಮಾಡ್ತೀವಿ ಅಂದರೆ ಹಿ ವಿಲ್ ಬಿ ದೇ. ಆ್ಯಂಡ್ ಹಿ ಹ್ಯಾಡ್ ಅನ್ ಅಮೇಝಿಂಗ್ ಲೇಯರ್, ಡ್ರೀಮಲ್ಲಿ ಆಗಲಿ ರಿಯಲ್ ಆಗಲಿ, ಕಂಪ್ಲೀಟ್ಲಿ ಹಿ ಟುಕ್ ದಟ್ ರೋಲ್ ಟು ಅನದರ್ ಲೆವೆಲ್ ಬಿಕಾಸ್ ಹಿ ಈಸ್ ಕ್ರೇಜಿ ಲೈಕ್ ದಟ್. ಆ ಥಿಯೇಟ್ರಿಂದ ಬರೋದ್ರಿಂದ ನಾನೇನೋ ಒಂದು ಚೂರು ಅಂದರೆ ಅದನ್ನು 10 times ಬೆಟರ್ ಆಗಿ ಮಾಡೋ ಥರ ಹಿ ಡಿಡ್ ಇಟ್. ಹಾಗಾಗಿ ಇವತ್ತು ನೋಡಿದಾಗ ಆ 4 ಜನ ಫಾರಿನ್ ಹುಡುಗಿರಿದಾರಲ್ಲ, ಅದಂತೂ ದೇ ಸೇವ್ ದ ಮೂವಿ ಫಾರ್ ಮೀ. ನಾವೇನೋ ಬರ್ಕೊಂಡ್ಬಿಟ್ಟಿದ್ವಿ ಬಟ್ ಯಾರೂ ಸಿಗ್ತಾ ಇರಲಿಲ್ಲ. ಅದು ಯಾಕಂದರೆ ನಿಮ್ಗೆ ಯಾರೇ ಆ್ಯಕ್ಟರ್ಸ್ ಅಂತೆ ಅಥವಾ ಜೂನಿಯರ್ ಆರ್ಟಿಸ್ಟ್ ಅಂತ ಸಿಗ್ತಾರೆ. ಯಾಕಂದರೆ ಇವತ್ತಿನ ದಿನ ತಿನ್ಬೇಡ ಕಮ್ಮಿ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಆ ಹುಡುಗಿರು ಅಷ್ಟೇ. ಸೊ ಅದರಲ್ಲಿ ಸಬ್ರೀನ್ ಅನ್ನೋರು ಮಾತ್ರ ನನಗೆ ಮುಂಚೆಯಿಂದ ಪರಿಚಯ ಥಿಯೇಟ್ರಿಂದ. ಇನ್ನು 3 ಜನ ಸುಮ್ಮನೆ ಒಬ್ಬರಿಂದ ಒಬ್ರಿಗೆ ಕನೆಕ್ಟ್ ಆಗಿ ಬಂದಿದ್ದು, ಅವ್ರು ಯಾರೂ ಆ್ಯಕ್ಟರ್ಸ್ ಅಲ್ಲ. ಆಮೇಲೆ ಅವ್ರನ್ನ ಕೂರಿಸ್ಕೊಂಡು ಜಸ್ಟ್ ಒಂದು 1 day ಮಾತಾಡಿಸಿ ನೆಕ್ಸ್ಟ್ ಡೇ ವಿ ಜಸ್ಟ್ ಜಂಪ್ಡ್ ಇನ್. ಆಮೇಲೆ ಅದು ಯಾವ ಥರ ಇತ್ತು ಅಂದರೆ ನಮಗೆ ಏನಿದೆಯೋ ಅದರಲ್ಲಿ ಏನು ಬರುತ್ತೋ ಅದು ಮಾಡ್ಬಿಡೋಣ ಅಂತ ಆ ಮೂಡಲ್ಲಿ ಮಾಡ್ತಿದ್ವಲ್ಲ. ಸೊ ಇಟ್ ಕೈಂಡ್ ಆಫ್ ವರ್ಕ್ ದಟ್. ಓಕೆ ಓಕೆ ಸರ್, ನೆಕ್ಸ್ಟ್ ನಿಮಗೆ ಪ್ರಶ್ನೆ, ಜಮ್ಮ ಜಮ್ಮ ಸಾಂಗ್ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ 1-2 ಲೈನ್ ನಮಗೋಸ್ಕರ ಹಾಡೋ ಥರ ಇದ್ರೆ ಪವನ್ ಅವರು ಧ್ವನಿಗೊಳಿಸ್ತಾರೆ. ನಾನು ಬರೀ ಜಮ್ಮ ಜಮ್ಮ ಜಮ್ಮ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ, ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ, ಮೆದುಳಿನ ಮೂಲೆಲೆಲ್ಲೋ ಪದಗಳು ಗುನ್ 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 ಗುಟ್ಟತೈತೆ, 2 ಬೆರಳು ಬಾಯಲ್ಲಿಟ್ಟುಕೊಂಡು ಸಿಳ್ಳೆ ಹೊಡೆಯಂಗಾಗುತ್ತೈತೆ,
ಅಡ್ಡ ದಿಡ್ಡಿ ಅಲೆದ ಕಾಲು ತಾಳ ಹಾಕೋ ತಕ್ಕ ಕುಣಿತೈತೆ ಜಮ್ಮ 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 ಜಾ ಜಮ್ಮ 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 ಜಾ. ವಂಡರ್ಫುಲ್. ಸೊ ಜಮ್ಮ ಜಮ್ಮ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ನೀವದು ಇಟ್ ವಾಸ್ ಟಫೆಸ್ಟ್ ಟು ಶೂಟ್ ಅಂತ. ಶೂಟ್ ಅಂದರೆ ಬಿಕಾಸ್ ಆಫ್ 2 ಟ್ರ್ಯಾಕಲ್ಲೂ ಶೂಟ್ ಮಾಡಬೇಕಿತ್ತು. ಬಟ್ ಈ ಹಾಡು ನನಗೆ ಫಸ್ಟ್ ಟೈಮ್ ಬಂದಾಗ ಐ ಥಿಂಕ್ ಅವಾಗ ನಾನು ಇನ್ನೂ ಫಂಡಿಂಗು ರೆಡಿ ಆಗ್ತಾ ಇತ್ತು. ಅಂದರೆ ಇಟ್ ವಾಸ್ ಅ ವೆರಿ ಎವ್ರಿ ಡೇ ವಾಸ್ ಅನ್ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ಇನೋವೇಟಿವ್ ಥಿಂಗ್. ಆಗ ನನ್ನ ಹತ್ರ ಒಂದು ಝೆನ್ ಕಾರ್ ಇತ್ತು. ಸೊ USB ಹಾಕ್ಕೊಂಡು ನಾನು ಇವ್ರದೇ ಹಾಡುಗಳನ್ನ ಕೇಳ್ತಾನೆ ಇದ್ದೆ. ನಂಗೆ ಡೌಟ್ ಏನು ಅಂದರೆ ಈ ಲಿರಿಕ್ಸ್ನ ಎಲ್ಲಿ ನಾನು ಕದ್ದಿರ್ಬೇಕಲ್ಲ ಇವರು ಅಂತ. ಪೂರ್ಣ ಸರಿ ಬರ್ದಿದ್ದಂತ ಲಿರಿಕ್ಸ್ ಅಲ್ಲ, ಯಾಕಂದ್ರೆ ಅದು ಕ್ಲೀನ್ ಆಗಿ ಸ್ಕ್ರಿಪ್ಟ್ ಹಂಗೆ ಕೂರ್ತಾ ಇದೆ. ಆಮೇಲೆ ನಾನು ಇಷ್ಟು ದಿನ ವರ್ಕ್ ಮಾಡಿದ್ದು ಲಿರಿಕ್ಗೂ ಒಂದು ಪೊಯೆಟಿಕ್ ಇರತ್ತಲ್ಲ, ನೀವು ತುಂಬಾ ಸಲ ಅದನ್ನ ಕೇಳ್ಬೋದು, ಚೆನ್ನಾಗಿರತ್ತೆ. ಬಟ್ ಆ ಒಂದು ವಿಜುವಲ್ ಪೇಂಟ್ ಮಾಡಲ್ಲ. ಇದ್ರಲ್ಲಿ ನೀವು ಈಗಲೇ ಅವ್ರು ಹಾಡ್ದಾಗ್ಲೇನೆ ಎವ್ರಿ ಲೈನ್ ಒಂದು ವಿಜುವಲ್ನ ಪೇಂಟ್ ಮಾಡುತ್ತೆ ಅದ್ರಲ್ಲಿ ಏನ್ ಆಗ್ತಾ ಇದೆ. ಸೊ ಇದು ಹೆಂಗೆ ಇವ್ರು ಯಾರೋ ಮೈಸೂರಿಂದ ಬಂದ್ಬಿಟ್ಟಿದ್ದಾರೆ, ಎಲ್ಲಿಂದ ನಾವು ಕದ್ಬಿಟ್ಟು ಏನೋ ಬರೋದು ಹಾಡ್ತಾ ಇದ್ದಾರೆ. ಬಟ್ ಅದು ಕೇಳ್ತಾ ಐ ಥಿಂಕ್ ಇಟ್ ವಾಸ್ ಲೈಕ್ ಆ್ಯಂಡ್ ತುಂಬ ಬೇಗ ಏನೇನೋ ಕೊಡ್ತಾ ಇದ್ರು ಆ ಟೈಮಲ್ಲಿ. ನಾನು ಈ ಥರ ಒಂದು ಸಿಚುವೇಶನ್ ಕ್ಲಿಯರ್ ಆಗಿ ಹೇಳಿದ್ದೆ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೂ ಯಾರಿಗೂ ಅಂತಿದೆ ದಟ್ ಎವ್ರಿ ಸಾಂಗ್ ಆ ಸಿಚುವೇಶನ್ಗೆ ಸ್ಟೋರಿ ಮುಂದೆ ತೊಗೊಂಡು ಹೋಗೋ ಥರನೇ ಇದೆ. ನೀವು ತಿನ್ಬೇಡ ಕಮ್ಮಿ ಯಾವುದೇ ತೊಗೊಂಡ್ರು ಅದ್ರ ಲಿರಿಕ್ ನೋಡಿದ್ರೆ ಅದು ಆ 3 minutesಲ್ಲಿ ಸ್ಟೋರಿನ ಇನ್ನೂ ಮುಂದೆ ತೊಗೊಂಡು ಹೋಗುತ್ತೆ, ಸುಮ್ಮನೆ ಒಂದು ಸಾಂಗ್ ವರ್ಷನ್ ಅಂತ ಇಲ್ಲ. ಸೊ ಹಿ ವಾಸ್ ವೆರಿ ಅವೇರ್ ಆಫ್ ದ ಹೋಲ್ ಸ್ಟೋರಿ, ಏನು ಮೂಡ್ ಇದೆ ಆ ಕಥೆದು ಇದು ಅಂತ. ಅದಿನ್ನೂ ಬೇರೆ ಪಿಕ್ಚರಲ್ಲೂ ಹಂಗೆ ಮಾಡ್ತಾರಲ್ಲೋ ಗೊತ್ತಿಲ್ಲ ನನಗೆ. ನನ್ನ ಫಿಲ್ಮ್ ಅಂತೂ ಎವ್ರಿ ಸಾಂಗ್ ಅದೇನು 5 ಹಾಡಿದೆ, ನೀವು ಯಾವುದೇ ತೊಗೊಳ್ಳಿ ನಿಮ್ಗೆ ಎವ್ರಿ ಲೈನ್ ವಿಲ್ ಪೇಂಟ್ ಅ ಪಿಕ್ಚರ್. ಸುಮ್ಮನೆ ಏನೋ ಒಂದು ಪೊಯೆಟಿಕ್ ಅಬ್ಸ್ಟ್ರಾಕ್ಟ್ ಫೀಲ್ ಇಲ್ಲ ಅದಕ್ಕೆ. ಸೊ ಅದು ಫ್ರಮ್ ಅ ಸಾಂಗ್ ಪಾಯಿಂಟ್ ಆಫ್ ವ್ಯೂ. ಆದ್ಮೇಲೆ ಫಸ್ಟ್ ಲೈನ್ ಬೇರೆ ಇತ್ತಲ್ವಾ, ಮುಂಚೆ ಮಾ ಇಂದ ಏನೋ ಶುರು ಆಗೋಂಗಿತ್ತದು, ಎದೆ ಒಳಗೇನೋ ಇರ್ಲಿಲ್ಲ, ಏನೋ ಬೇರೆ ಹಂಗೇನೋ ಇತ್ತದು. ಸ್ವಲ್ಪ ದಿನ ಅದೇ ಇತ್ತು, ಅದು ಯಾವ್ದಕ್ಕೂ ಆಮೇಲೆ ಇದಕ್ಕೆ ಹೋಯ್ತು. ಬಟ್ ಆ ಸಾಂಗ್ ಅದು ಶೂಟಿಂಗ್ ಒಂದು ಬೇಸಿಕಲಿ ನನ್ನ ಕತೆ ಬರೀಬೇಕಂದ್ರೆ ನಾನು ಅಗೇನ್ಸ್ಟ್ ಐಟಮ್ ಸಾಂಗ್. ಬಟ್ ಆದ್ರೂ ನನ್ನ ಸಿನಿಮಾಲಿ ಅದನ್ನೇ ಅಗೇನ್ಸ್ಟ್, ಅವ್ನ ಹೀರೋನು ಅದೇ ಅಂತಾನೆ, ನಾನು ಐಟಮ್ ಸಾಂಗ್ ಮಾಡಲ್ಲ ಅಂತ. ಬಟ್ ಆಮೇಲೆ ಆ ಹುಡುಗಿ ಆ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಮಾಡ್ತಾನೆ. ಆ್ಯಂಡ್ ಇಟ್ ವಾಸ್ ಮೋರ್ ಲೈಕ್ ಈ ಫಿಲ್ಮಲ್ಲಿ ಅದ್ರ ಬೇಡ ಅಂತ ಹೇಳಿಬಿಟ್ಟು ಆದರೂ ಇಡ್ತೀವಿ, ಬಟ್ ಇನ್ನೂ ಚೆನ್ನಾಗಿ ಇಡ್ತೀವಿ. ದ ವೇ ಇಟ್ ಕ್ಯಾನ್ ಬಿ ಶೋನ್ ಬ್ಯೂಟಿಫುಲಿ ಆ ಥರನೇ, ನಾಟ್ ವೆರಿ ವಲ್ಗರ್ ಆಗಿ ಅದೆಲ್ಲ ಏನೂ ಇಲ್ಲದೆ ಒಂದು ಆರ್ಟಿಸ್ಟಿಕ್ ಆಗಿ ಸೆಲೆಬ್ರೇಟ್ ಮಾಡೋ ಥರ. ಬಟ್ ತುಂಬ ಶಾರ್ಟ್ಸ್, ಐ ಥಿಂಕ್ ಅಲ್ಲೊಂದು 300 ಶಾರ್ಟ್ ಇದ್ರೆ ಆ ಸಾಂಗಲ್ಲಿ ನಾವು ಒಂದು 3000 ಶಾರ್ಟ್ ತೆಗೆದಿರ್ಬೋದೇನೋ, ಅಷ್ಟೊಂದು ಓವರ್ ಶೂಟ್ ಮಾಡಿ. ಯಾಕಂದರೆ ಆ ಮೊಮೆಂಟ್ಸ್ ಇದೆಯಲ್ಲ ಆ ಪಿಜ್ಜಾ ಶಾಪಲ್ಲಿ, ಅದು ಅದ್ರಲ್ಲಿ ಬಂದಂತ, ಯಾಕಂದ್ರೆ ನಮ್ಮ ಹತ್ರ ಅಲ್ಲಿ ಕ್ರೌಡ್ ಅಂತ ತರೋಷ್ಟು ದುಡ್ಡಿರ್ಲಿಲ್ಲ. ಸೊ ಫ್ರೆಂಡ್ಸ್ ಆಗೆಲ್ಲ ತುಂಬಾ ಜನ ಆದ್ರು, ಈ ಪ್ರೊಡ್ಯೂಸರ್ ಅವ್ರಿಗೆಲ್ಲ ಅವ್ರ ಫ್ಯಾಮಿಲಿನೇ, ನಿಮ್ಮ ಮಕ್ಳನ್ನೆಲ್ಲ ಕರ್ಕೊಂಡ್ಬಂದ್ಬಿಡಿ, ಅಲ್ಲೊಂದು ಕೇಕ್ ತಂದಿರ್ತೀವಿ ಎಲ್ಲರೂ. ಸೊ ಇಟ್ ವಾಸ್ 3 hours ಆಫ್ ಅವನು ಪ್ರಜ್ವಲ ಕಾಸ್ಟ್ಯೂಮ್ ಹಾಕೊಂಡಿದ್ದ, ಶ್ರುತಿ ಅವರೆಲ್ಲ ಮಕ್ಳ ಜೊತೆ ಆಟ ಆಡ್ತಿರೋದು. ನಾವೊಂದು 3 ಕ್ಯಾಮ್ರಾ ಇಟ್ಕೊಂಡು ತುಂಬಾ ಶಾರ್ಟ್ಸ್ನ ತೆಗಿತಾ ಬಂದ್ವಿ. ಆಮೇಲೆ ಅದ್ರಲ್ಲಿ ಬೆಸ್ಟ್ ಶೂಟ್ ಮಾಡಿ, ಅಂಡ್ ಒಂಥರ ಈಗ ನೋಡಿದ್ರೆ ಏನೋ ತುಂಬಾ ಪ್ಲಾನ್ ಮಾಡಿ ಅನ್ಸುತ್ತೆ. ಒಂದಿಷ್ಟು ಮೊಮೆಂಟ್ಸ್ ಇದೆ ಅದನ್ನ ಪ್ಲಾನ್ ಮಾಡಿ ತೆಗ್ದಿದ್ದು, ಅಂದ್ರೆ ಆ ಸಾಂಗ್ಗೆ ಆ ಲೈನ್ಗೆ ಫೀಲ್ ಆಗೋ ಥರ. ಬಟ್ ತುಂಬಾ ಫನ್ ಎಲಿಮೆಂಟ್ಸ್ ಎಲ್ಲಾನು ತುಂಬಾ ರ್ಯಾಂಡಮ್ ಕೆಯಾಟಿಕ್ ಆಗಿ ತೆಗ್ದಿರೋದು. ಡೆಮೋಕ್ರೆಟಿಕ್ ಸಿನಿಮಾ ಇದು, ಜನರಿಂದ ಜನರಿಗೋಸ್ಕರ ಜನರಿಗೆ ಈ ತರ. ಆಕ್ಚುಲಿ ಅದ್ರಲ್ಲಿ ಇನ್ನೊಂದು ನಾನು ಆಡ್ ಮಾಡ್ಬೇಕು ಅಂತಂದ್ರೆ, ನನಗೆ ಈಗ ಮಾಡ್ತಾ ಇರ್ತೀನಲ್ಲ ಫಿಲಮ್, ಅವ್ರುಗಳು ಅದನ್ನ ತುಂಬಾ ಹೇಳ್ತಾರೆ ನನಗೆ, ಸರ್ ಈ ಫಿಲಮ್ ಅಲ್ಲಿ ಎಷ್ಟು ಚೆನ್ನಾಗಿ ಸಿಚುಯೇಷನ್ಗೆ ನೀವು ಬ್ಲೆಂಡ್ ಮಾಡಿ ಬರೆದು ಮಾಡಿದೀರಾ. ಬಟ್ ಆಕ್ಚುಲಿ ನಾನು ಈಗಲೂ ಟ್ರೈ ಮಾಡ್ತಿರ್ತೀನಲ್ಲ, ಯೂಶಲಿ ಆ ಥರ ವರ್ಕ್ ಆಗಲ್ಲ. ಅಂದ್ರೆ ನಾವು ತುಂಬಾ ಅಷ್ಟು ಬ್ಲೆಂಡ್ ಮಾಡಕ್ ಆಗಲ್ಲ ಸ್ಕ್ರೀನ್ ಪ್ಲೇಗೆ. ಬಟ್ ಮ್ಯಾಜಿಕಲ್ ವಿಷಯ ಏನಂತಂದ್ರೆ, ಈಗ ನಾನ್ ಅವ್ರದ್ದೇನೋ ಒಂದ್ ಐಡಿಯಾ ಇತ್ತು, ಅದಕ್ಕೆ ನಾನು ಮಾಡಿದ್ದೆ. ಬಟ್ ಸಾಂಗ್ ಆದ್ಮೇಲೆ ಅವ್ರು ಶೂಟ್ ಮಾಡ್ಕೊಂಡು ಹೋದ್ರಲ್ಲ, ತುಂಬಾ ವಿಷಯಗಳನ್ನ ಅದನ್ನ ಚೆನ್ನಾಗಿ ಕನೆಕ್ಟ್ ಮಾಡಿ ಅದನ್ನ ಶೂಟ್, ಅದ್ರ ಹಿಂದೆ ಸಿಚುಯೇಷನ್ ಇರ್ಬೋದು, ಅದಕ್ಕೆ ಲೀಡ್ ಇರ್ಬೋದು, ಅದನ್ನ ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿರೋದಕ್ಕೇನೆ ಅದು ಓಕೆ ವಿಜುವಲ್ಗೆ ಸಾಂಗ್ ಮಾಡಿರೋ ತರ ಅನ್ಸುತ್ತೆ. ಬಟ್ ಆಕ್ಚುಲಿ ಅದು ಒಂಥರ ತುಂಬಾ ಆಕ್ಚುಲಿ ಅದು ಇತ್ತು, ನನಗೆ ಸಾಂಗ್ಸ್ ತುಂಬಾ ಬೇಗ ಸಿಕ್ತು. ಸೊ ಅದು ಯಾವಾಗ್ಲೂ ಕೇಳ್ತಾನೆ ಇದ್ದೆ. ಆ ಸಾಂಗ್ಸ್ ಎಲ್ಲ ಇನ್ಫ್ಯಾಕ್ಟ್ ನಾವು ಎಂಡಲ್ಲಿ ಶೂಟ್ ಮಾಡಿದ್ವಿ ಅನ್ಸುತ್ತೆ. ಸೊ ಅಷ್ಟು ತಿಂಗಳು ಅದು ನನ್ನ ತಲೆಯಲ್ಲಿ ಇದ್ದಿದ್ರಿಂದ ಆ ಲೈನ್ ನಾನು ಹೇಗೆ ತೋರಿಸ್ಬೋದು ಅನ್ನೋದು ಪ್ಯಾರಲಲ್ಲಿ ನಡೀತಾನೆ ಇತ್ತದು. ಜಮ್ಮ ಜಮ್ಮದು ಮ್ಯಾಜಿಕಲ್ ಏನು ಅಂದ್ರೆ ಅದೊಂದು ಪಾಯಿಂಟಲ್ಲಿ ಕಟ್ ಆಗುತ್ತೆ ಸಾಂಗ್. ಅದಾದ್ಮೇಲೆ ಒಂಚೂರು ಸೀನ್ ಹೋಗಿ ಮತ್ತೆ ಲಾಸ್ಟ್ ಪಾರ್ಟ್ ಅದೇ ಒಂದು ಫೋಟೋ ತೆಗೆಸ್ಕೊಂಡು ಆದ್ಮೇಲೆ ಬರುತ್ತೆ. ಅದಿನ್ನೂ ಪಂಚ್ ಚೆನ್ನಾಗಿ ಎಡಿಟ್ ಆಯ್ತದು. ಇನ್ನೊಂದು ವರ್ಷನ್ ಬಂದು ಪ್ಯಾಥೋ
ಹೌದು ಪಾತ್ ಓವರ್. ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದಲ್ವ ಅಂತ ನಾನು ಸುಮ್ಮನೆ ಅದನ್ನೊಂದು ಎಷ್ಟೊಂದು 10,000 ಸತಿ ಕೇಳ್ಬಿಟ್ಟಿದ್ನಲ್ಲ ಆ ಹಾಡನ್ನ. ಆಲ್ಮೋಸ್ಟ್ ರಿಲೀಸಿಗೆ ಬರ್ತಾ ಇದ್ವಿ, ಅವಾಗ ಕಾರಲ್ಲಿ ಹೋಗ್ತಾ ಸುಮ್ಮನೆ ನಾನೇ ನಿಧಾನಕ್ಕೆ ಹಾಡ್ತಾ ಇದ್ದೆ, ಅಂದ್ರೆ ಟೆಂಪೋ ಕಂಪ್ಲೀಟ್ ಡ್ರಾಪ್ ಮಾಡಿ. ಆಗ ಅನಿಸ್ತಿದ್ ಏನೋ ನಿಧಾನದೇನೋ ಅಂತ ನಾನು ನಿಮಗೆ ಫೋನ್ ಮಾಡಿ ಹೇಳಿದೆ, ಇದೊಂದು ಸ್ಲೋ ವರ್ಷನ್ ಟ್ರೈ ಮಾಡಿ. ಎಲ್ಲ ಲೋ ಆಗ್ಬಿಟ್ಟಿತ್ತು ಎನರ್ಜಿ ಎಲ್ಲ. ಇದೇ ಲಿರಿನ ತುಂಬಾ ನಿಧಾನಕ್ಕೆ ಹಾಡಿದ್ರೆ ಹೆಂಗ್ ಆಗತ್ತೆ ಅಂತ. ಬಟ್ ಅದು ನನಗೆ ಒಂಥರ ಆ ಟ್ರೈನಿಂಗ್ ಭಟ್ರಿಂದ ಅನ್ಸುತ್ತೆ, ಅದು ಗೊತ್ತಿಲ್ದೇನೋ ಅದು ಅವ್ರ ಫಿಲ್ಮಲ್ಲಿ ಇದೆಯೋ ಅಲ್ವೋ ಗೊತ್ತಿಲ್ಲ. ಇದು ಮನಸಾರಲ್ಲಿ ಒಂದು ಸಾಂಗ್ ಇದೆ, ಅದನ್ನ ಎಂಡಲ್ಲಿ ಕ್ರೆಡಿಟ್ಸ್ ತಗೊಂಬಂದ್ರು. ನಾನು ಅದು ಆಕ್ಚುಲಿ ಅದರದ್ದು BGM ಅದು, ಇನ್ನೊಂದು ಎಳ್ಳು ಮಲೆ ಆಗಿದೆ ಅಂತಿದೆಯಲ್ಲ ಅದು. ಸೊ ಆ ಥರ ಐ ಥಿಂಕ್ ಐ ವಾಸ್ ಸಬ್ಕಾನ್ಶಿಯಸ್ಲಿ ಹಂಗೆ ಅನಿಸ್ತು, ಇದನ್ನೇ ನಿಧಾನಕ್ಕೆ ಹಾಡಿದ್ರೆ ಒಂಥರ ಏನೋ ಇದೆ. ಬಟ್ ಅದು ತುಂಬಾ ಮ್ಯಾಜಿಕಲ್ ಆಗೋಯ್ತು ನನಗೀಗ. ಮೇನ್ ಜಮ್ಮಕ್ಕಿಂತ ಅದು ಜಾಸ್ತಿ ಇಷ್ಟ. ಆ ಲಿರಿಕ್ ಚೆನ್ನಾಗಿ ಬಂತು, ಅವನು ನವೀನ್ ಕೂಡ ಅದನ್ನ ತುಂಬಾ ಚೆನ್ನಾಗಿ ರೆಂಡರ್ ಮಾಡ್ದ ಆ ಹಾಡನ್ನ. ಕೇಳಿದಾಗ ಎಲ್ಲಾನು ಎಡಿಟ್ ಮಾಡ್ಬೇಕಂದ್ರೆ ಎಲ್ಲ ನಮಗೆ ಆ ಪೇನ್ ಒಂಥರ ಇಟ್ ವಾಸ್ ಎಂಜಾಯಬಲ್ ಪೇನ್ ಹಾಗೆ ಹೇಳ್ಕೊಂಡು. ಅದೇ ಅಂತೂ ಒಂದ್ ಈವ್ನಿಂಗ್ ಅಲ್ಲಿ ಆಗಿದ್ದ ಆಕ್ಚುಲಿ ಸಾಂಗ್ ಅದು, ಪ್ಯಾಥೋ ಸಾಂಗ್. ಆಡಿಯೋ ರಿಲೀಸ್ಗೆ ಆನಂದ್ ಅಡಿಗೆಲ್ಲ ಕೊಟ್ಬಿಟ್ಟಿದ್ದು, ಎಲ್ಲ 5 ಸಾಂಗು ಕೊಟ್ಬಿಟ್ಟಿದ್ದು. ಆಮೇಲೆ ಅದು ಸರ್ ಹೇಳಿದಾಗ ಇಲ್ಲ ಮಾಡೋಣ, ಇದನ್ನ ಏನಾರು ಮಾಡಿ ಇನ್ಸರ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಒಂದ್ ಈವ್ನಿಂಗ್ ಅಲ್ಲಿ ಅಲ್ಲೇ ಬರೆದು ನವೀನನ್ ಕರೆದು ಅಲ್ಲೇ ಆಡ್ಸಿ. ಮನಸಾರೇದು ಹಂಗೆ ಆಗಿದ್ದು. ಆ ಇಬ್ರು ಸಿಂಗರ್ನು ಕರೆಸಿ ಅವ್ರು ಬಂದ್ ಕಾಯ್ತಾ ಇದ್ರೆ ಇವ್ರು ಭಟ್ರಿ ಲಿರಿಕ್ ಬರಿತಾ ಇದ್ರು. ಇನ್ನು ನಾನು ಅದನ್ನ ಬರ್ದು ಅಲ್ಲೇ ಕೊಟ್ಟು ಹಂಗೆ ಹಾಡಿಸಿ 2 hours ಅಲ್ಲ. ಅದ್ ಕಳಿಸಿದಾಗ ಎಷ್ಟು ರಾತ್ರಿ ಇರ್ಬೇಕು, ಒಂದು 11-11:30ದಲ್ಲಿ. ಸೊ ಯೂಶಲಿ ಇವರು ತುಂಬಾ ಎಕ್ಸೈಟಿಂಗ್ ಆಗಿ ಹೋಯ್ತು, ಸಖತ್ತಾಗಿದೆ ಇವೆಲ್ಲ ಏನು ಹೇಳಲ್ಲ. ನಾನು ಅಷ್ಟೊಂದು ಸಾಂಗ್ ಮಾಡಿದ್ನಲ್ಲ, 5-6 ಸಾಂಗ್ ಇಲ್ಲ. ಬಟ್ ಅದಕ್ಕೆ ಕಳಿಸಿದಾಗ ಇದು ಬೆಸ್ಟ್ ಸಾಂಗ್ ಮಾಡೋದು. ಹೆಂಗೆ ಸರ್ ಅದನ್ನ ಬರಿಬೇಕಾದ್ರೆ ಹೆಂಗೆ? ಅದು ತುಂಬಾ ಒಂಥರ ಮಣ್ಣಿನ ಸೊಗಡು ಇರುವಂತ ಲಿರಿಕ್ಸ್ ಅಂತ ಅನ್ಸುತ್ತೆ, ತುಂಬಾ ಇಟ್ಸ್ ಫ್ರಮ್ ದ ಹಾರ್ಟ್. ಅದರಲ್ಲಿ ಅದೇ ಏನೇನೋ ಒಳ್ಳೊಳ್ಳೆ ಲೈನ್ಗಳು ಸಿಕ್ಬಿಟ್ಟಿದೆ ಅದರಲ್ಲೊಂದು. ಊರಲ್ಲೇನೋ ಹಬ್ಬನಂತೆ ಅವ್ವ ಕರ್ದಂಗಾಗುತ್ತೈತೆ, ಯಾವ್ದು ಬೇಡ ಹಳ್ಳಿಗೆ ಹೋಗಿ ಕ್ಯಾಮಿಗಿಮೆ ನೋಡವ ನಿಸೈತೆ. ತುಂಬಾ ಚೆನ್ನಾಗಿದೆ ಅದು. ಹೌದು, ಅದು ತುಂಬಾ ಚೆನ್ನಾಗಿ ಈಗ ಮೊನ್ನೆ ನೋಡಿದಾಗ ಓಕೆ. ಸೊ ಈ ಪರ್ಟಿಕ್ಯುಲರ್ ಸೀನ್ ಇಂದ ನೀವು ಜನಕ್ಕೆ ಆಲ್ರೆಡಿ ಕನ್ವಿನ್ಸ್ ಮಾಡ್ಬಿಟ್ಟಿರ್ತೀರ ಹಿಂಗೆ ಹೋಗುತ್ತೆ ಸಿನಿಮಾ, ವಾಸ್ತವ ಮತ್ತೆ ಡ್ರೀಮ್ ಈ ತರ ಹೋಗುತ್ತೆ ಅಂತ. ಸೊ ಈ ಒಂದು ಲೂಸಿಡ್ ಡ್ರೀಮ್ಸ್ ಅದ್ರ ಬಗ್ಗೆನೆ ಈ ಚಿತ್ರ ಹೋಗೋದ್ರಿಂದ ಅದ್ರ ಮೆಡಿಕಲ್ ರಿಸರ್ಚ್ ಏನಾದ್ರು? ಅದು ನಂದೊಂದು ಸೀನ್ ಬರುತ್ತೆ ಫಿಲ್ಮಲ್ಲಿ, ಅದೇನೇ ನಾನು ವೆಬ್ಸೈಟ್ಸ್ ನೋಡಿದ್ನೋ ಅದೇ ಅಲ್ಲೂ ತೋರಿಸಿರೋದು. ಸೊ ಲ್ಯೂಸಿಡ್ ಡ್ರೀಮಿಂಗ್ ಬಗ್ಗೆ ಎಲ್ಲ ನಾನು ಐ ಥಿಂಕ್ ಡಿಸೆಂಬರ್ 2012 ನಾನು ಈ ಥರದ್ದೊಂದು ಫಿಲ್ಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಾನು ಬ್ಲಾಗ್ ಮಾಡಿದ್ದು 20th ಡಿಸೆಂಬರ್ ಏನೋ. ಸೊ ಆ ಟೈಮ್ ಅಬೌಟ್ 2-3 weeks ಇದ್ರ ಬಗ್ಗೆನೇ ತುಂಬ ರಿಸರ್ಚ್ ಮಾಡ್ತಾ ಇದ್ದೆ. ಲ್ಯೂಸಿಡ್ ಡ್ರೀಮಿಂಗ್ ಅಂದರೆ ಡ್ರೀಮಿಂದ ಶುರುವಾಗಿ ಆಮೇಲೆ ಲ್ಯೂಸಿಡ್ ಅನ್ನೋ ವರ್ಡ್ ಗೊತ್ತಾಯಿತು. ಸೊ ಅದನ್ನೆಲ್ಲ ನೋಡ್ತಾ ಆಮೇಲೆ ತುಂಬ ಜನ ಯೋಗ ಪ್ರಾಕ್ಟೀಷನರ್ಸ್ ಇದ್ದಂಗೆ ಲ್ಯೂಸಿಡ್ ಡ್ರೀಮಿಂಗ್ ಪ್ರಾಕ್ಟೀಷನರ್ಸ್ ಇದ್ದಾರೆ. ಅವ್ರದ್ದೇ ಅದು ಅವಾಗೆಲ್ಲ ಈ ಸೋಷಿಯಲ್ ಮೀಡಿಯಾಕ್ಕಿಂತ ಹೆಚ್ಚಾಗಿ ಅದಕ್ಕೇನೋ ಹೆಸರಿತ್ತು, ವೇರ್ದೆ ಕಮ್ಯುನಿಟಿ ಕಾನ್ವರ್ಸೇಷನ್ಸ್ ನಡೆಯೋದು. ಸೊ ಆ ಥರದ ಕಾನ್ವರ್ಸೇಷನ್ಸ್ ಎಲ್ಲ ಹೋಗಿ ನೋಡಿದಾಗ ಅಲ್ಲಿ ನಾನು ಓದ್ತಾ ಇದ್ದೆ ಎಷ್ಟೋ ಜನ ಅದನ್ನು ಎಷ್ಟು ಸ್ಟ್ರಾಂಗಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಲಿಟ್ರಲಿ ಬೆಳಿಗ್ಗೆ ಎದ್ದು ಮತ್ತೆ ಸುಮ್ಮನೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ದೇ ಗೋ ಬ್ಯಾಕ್ ಟು ಸ್ಲೀಪ್ ಆ್ಯಂಡ್ ದೆನ್ ಅಂದರೆ ದೇರ್ ಡ್ರೀಮ್ ವರ್ಲ್ಡ್ ಇಸ್ ಸೋ ಮಚ್ ಮೋರ್ ಬೆಟರ್ ಆ್ಯಂಡ್ ಬಿಗ್ಗರ್ ಅನ್ನೋ ಥರ. ಸೊ ಐ ಥಿಂಕ್ ಆಲ್ ದೋಸ್ ರೀಡಿಂಗ್ ಆ ಥರ ನಿಜವಾಗ್ಲೂ ಆ್ಯಂಡ್ ಹೌ ದೇ ಲೂಸ್ ದೇರ್ ಮೈಂಡ್, ಅಂದರೆ ಒಂಥರ ಒಂದು ಪಾಯಿಂಟ್ ಆದಮೇಲೆ ದೇ ಸ್ಟಾಪ್ ರಿಲೇಟಿಂಗ್ ಟು ಎವ್ರಿಥಿಂಗ್ ಇನ್ ದ ರಿಯಲ್ ವರ್ಲ್ಡ್. ಜಸ್ಟ್ ಬದುಕಿರೋದಕ್ಕೆ ಎಷ್ಟು ಊಟ ಏನು ಬೇಕೋ ಅಷ್ಟು ಮಾಡಿಕೊಂಡು ದೇ ಎಂಜಾಯ್ ಬೀಯಿಂಗ್ ಇನ್ ದ್ಯಾಟ್ ವರ್ಲ್ಡ್. ಒಂಥರ ಈ ಡ್ರಗ್ ತೊಗೊಂಡು ಬೀಯಿಂಗ್ ಹೈ ಆನ್ ಇಟ್ ಅಂದಂಗೆ. ಸೊ ಆ ಥರದ್ದೆಲ್ಲ ಓದಿ ಆಮೇಲೆ ಹಾಗೆ ನಿಧಾನಕ್ಕೆ ಈ ಒಂದು ಐಡಿಯಾ ಇತ್ತು, ಬಟ್ ಅದನ್ನು ಇನ್ನೂ ಒಂದು ಸೈಂಟಿಫಿಕ್ಲಿ ಬ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಓಕೆ ಓಕೆ.
ಅಂಡ್ ಆಲ್ಸೋ ನೀವು ಒಂದ್ ಕಡೆ ಹೇಳಿದ್ರಿ ನೀವು ಊಟ ಮಾಡಿ ನಿದ್ದೆ ಮಾಡಿದ್ರಿ. ಆ ಥರದ್ದು ಅಲ್ಲಿಂದ ಡ್ರೀಮ್ ಬಗ್ಗೆ ಏನಾದ್ರು ಮಾಡೋಣ ಅಂತ ಅನ್ಸಕ್ ಶುರು ಆಗಿದ್ದು. ವೆರಿ ಐ ಹ್ಯಾಡ್ ಅ ವೆರಿ ಸ್ಟ್ರೇಂಜ್. ಕರೆಕ್ಟ್ ಅದ್ ನಿಜವಾಗಿ ನಡೆದಿದ್ದು ಅದ್ ಸಾಕಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಆ ಐಡಿಯಾ ಬರ್ದಾಗ ನಿಮ್ ಮೆಂಟೋರ್ಸ್ ಯೋಗರಾಜ್ ಭಟ್ ಅವ್ರಿಗೆ ಮತ್ತೆ ಸುಬ್ರಹ್ಮಣ್ಯ ಅವ್ರಿಗೆ ತೋರ್ಸಿದ್ರಿ ಅಂತ ಹೇಳಿ, ವಾಟ್ ವಾಸ್ ದೇರ್ ರಿಯಾಕ್ಷನ್? ಏನೋ ಇದು ಏನೇನೋ ಬರೀತಾ ಇದೆ, ಯಾವ್ದು ಇಲ್ಲಿನವ್ರು ನೋಡಲ್ಲ ಅಂತ ಭಟ್ರು ಇದು ಯಾವನಿಗೆ ಅರ್ಥ ಆಗತ್ತೆ ಅಂತ ಇಲ್ಲಿ ನೋಡ್ತಾರೆ ಅಂತ ಹಂಗೆ ಬಂದಿದ್ದು. ಬಟ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದಟ್ಸ್ ಆಲ್ಸೋ ಟ್ರೂ. ಅದಕ್ಕೇನೆ ಯಾರು ಪ್ರೊಡಕ್ಷನ್ ಆಗ್ಲಿ ಒಬ್ಬ ಹೀರೋ ಯಾರು ಮುಂದೆ ಬರ್ಲಿಲ್ಲ ಮಾಡ್ತೀನಿ ಅಂತ, ಹಾಗಾಗಿ ಇದು ಈ ದಾರಿಲಿ ಬಂತು. ಆಮೇಲೆ ಬಟ್ ಆ ದಾರಿನೇ ಒಂದು ಇನ್ನು ಸಾಕಷ್ಟು ದಾರಿಗಳಿಗೆ ಓಪನ್ಡ್ ಪ್ಲೇಸ್ ಅನ್ಸುತ್ತೆ. ಮಿರರ್ ಮೇಲಿರೋ ಫೋಟೋ ಯಾರ್ದು? ನೀವ್ ಅದೆಲ್ಲ ನೋಡ್ಬಾರ್ದು. ಸೊ ಅದೇ ಇದು ಮಾಡ್ಬೇಕಂದ್ರೆ ಇಟ್ ವಾಸ್ ನನ್ನ ಎಡಿಟರ್ಗಾಗಲಿ ಎಲ್ರಿಗೂ ಇವನು ಏನೋ ಹೇಳ್ತಾ ಇದ್ದಾನಪ್ಪ ಮಾಡೋಣ ಯಾಕೆ ಏನು. ಸೊ ಐ ಥಿಂಕ್ ನನಗೆ ಸೆಕೆಂಡ್ ಹಾಫಲ್ಲಿ ಐ ವಾಂಟೆಡ್ ಟು ಸ್ಟಾರ್ಟ್ ಶೋಯಿಂಗ್ ದಟ್ ಇವನಿಗೆ ಎಲ್ಲೋ ಒಂದ್ ಕಡೆ ಆ ರಿಯಲ್ ಡ್ರೀಮ್ದು ಒಂದ್ ಸ್ವಲ್ಪ ಬ್ರಿಡ್ಜ್ ಆಗ್ತಾ ಇದೆ, ಅಂದ್ರೆ ಬ್ಲೆಂಡ್ ಆಗೋ ಶುರು ಆಗಿದೆ. ಅಂದ್ರೆ ಒಂದು ಸೆಪರೇಷನ್ ಇರೋದು ಬ್ಲೆಂಡ್. ಆಮೇಲೆ ಆಡಿಯನ್ಸ್ಗೂ ಕೂಡ ಅಲ್ಲಿ ಒಂಥರ ಇವನು ಯಾವ್ದ್ರ ಬಗ್ಗೆ ಮಾತಾಡ್ತಾನೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ, ಅದು ಸಡನ್ ಆಗಿ ಕಲರ್ ಅಲ್ಲಿ ತೋರಿಸ್ತಾ ಇದೀವಿ. ಬಟ್ ಕಲರ್ ಅಲ್ಲಿ ತೋರಿಸಿರೋ ವಿಷುವಲ್ಗೆ ಇವಳು ಏನೋ ಬೇರೆ ತರ ರಿಯಾಕ್ಟ್, ಅದನ್ನೆಲ್ಲ ನೀವು ನೋಡಬಾರ್ದು ಅಂತ ಹೇಳಿ. ಸೊ ಇಲ್ಲಿ ಇದು ನಾವು ನೋಡ್ತಿರೋದು ನಿಜಾನ ಏನು ಅನ್ನೋ ಒಂದು ಸೀಡನ್ನ ಅಲ್ಲಿಂದ ಶುರು. ನೀವು ನೋಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ, ಫಸ್ಟ್ ಹಾಫ್ ಅಲ್ಲಿ ಇಲ್ಲ. ಸೊ ಆ ಥಾಟ್ ಬಂತು ಅವಾಗ. ಬಟ್ ಈಗ ನಾನು ಸಿನಿಮಾ ನೋಡ್ಬೇಕಂದ್ರೆ ಯಾವ ಧೈರ್ಯದಲ್ಲಿ ಈ ತರ ಎಡಿಟ್ ಮಾಡಿದೆ ಅಂತ ನನಗೆ ಅನಿಸ್ತು. ಅಂದ್ರೆ ಇಟ್ಸ್ ವೆರಿ ಮ್ಯಾಜಿಕಲ್. ಆ ಟೈಮಲ್ಲಿ ನಾವು ಅಷ್ಟು ವಿ ವರ್ ನಾಟ್ ಥಿಂಕಿಂಗ್ ಇದು ಆಡಿಯನ್ಸ್ಗೆ ಇದು ಅರ್ಥ ಆಗತ್ತಾ ಅನ್ನೋದು. ಇಟ್ ವಾಸ್ ಮೋರ್ ಲೈಕ್ ನನಗೆ ಐ ನೋ ವೈ ಐ ಆಮ್ ಡೂಯಿಂಗ್ ದಿಸ್ ಅಂಡ್ ಇಟ್ ಇಸ್ ನೈಸ್ ಅಷ್ಟೇ ಮಾಡ್ತಾ ಇದ್ದಿದ್ದು. ಐ ಥಿಂಕ್ ಶುಡ್ ಗೋ ಬ್ಯಾಕ್ ಟು ದಟ್. ಈಗ ತುಂಬಾನೇ ಇದು ಕಮ್ಯುನಿಕೇಟ್ ಆಗತ್ತಾ ಇದಾಗತ್ತ ಅಂತ ಯೋಚನೆ ಮಾಡಿ ಇಟ್ಸ್ ಆ ಧೈರ್ಯದಲ್ಲಿ ಎಡಿಟ್ ಮಾಡಿದ್ರೆ ಇಟ್ಸ್ ಡ್ಯಾಮ್ ಫನ್. ಇವತ್ತು ನೋಡಿದಾಗ ಐ ಆಮ್ ಓನ್ಲಿ ಸ್ಕೇರ್ಡ್ ಏನು ಮಾಡೋದು. ನನಗೂ ಆಕ್ಚುಲಿ ತುಂಬಾ ವಿಷಯಗಳು ಅರ್ಥನೇ ಆಗಿರ್ಲಿಲ್ಲ ಅವಾಗ. ಅದು ತುಂಬಾ ಹೊಸದು, ಡೈಜೆಸ್ಟ್ ಮಾಡ್ಕೊಳಕ್ಕೆ ಕಷ್ಟ. ಈಗ ಅದಾದ್ಮೇಲೆ ತುಂಬಾ ತರ ಫಿಲಮ್ಗಳು ನೋಡಿದಾರೆ, ಅಂದ್ರೆ ಪ್ಯಾರಲಲ್ ಎಡಿಟ್ ಈ ತರದ್ದೆಲ್ಲ ತುಂಬಾ ನೋಡಿ ಈಗ ಅರ್ಥ ಆಗಿದೆ ಜನಕ್ಕೆ, ಓಕೆ ಇದು ಹೇಳಿದ್ರೆ ಹಿಂಗಾಗುತ್ತೆ ಅಂತ. ಸೊ ಆ ಸೆಟಪ್ ಅಲ್ಲಿ ಇವಾಗ ಕೂತ್ಕೊಂಡು ನೋಡ್ತಿದಾರಲ್ಲ ಅವ್ರಿಗೆ ಆ ಥ್ರಿಲ್ಲರ್ಗಿನ್ನ ಹೆಚ್ಚಾಗಿ ಅದ್ರೊಳಗಡೆ ಇರೋ ಸ್ಟೋರಿ ಎಮೋಷನ್ಸ್ ಎಲ್ಲ ಕಾಣಿಸಕ್ ಶುರು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಫಿಲಮ್ 10 ವರ್ಷ ಮುಂದೆ ಇತ್ತು ಅಂತ ನನ್ಗನ್ನಿಸ್ತು. ಅವಾಗ ಇಟ್ಸ್ ಟೂ ಅರ್ಲಿ. ಆಸ್ ಅನ್ ಆಡಿಯನ್ಸ್ ಕೂಡ ನಾವು ಬೆಳೆದಿರ್ತೀವಲ್ಲ, ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಅಂತೂ ಈಗ OTTಗಳು ಬಂದಿರೋದ್ರಿಂದ ಎಲ್ಲರೂ ವರ್ಲ್ಡ್ ಸಿನಿಮಾಗಳನ್ನ ನೋಡ್ತಾರೆ, ಎಲ್ಲ ತುಂಬಾ ಲರ್ನ್ಡ್ ಆಗಿದ್ದಾರೆ ಆಡಿಯನ್ಸ್. ಹಾಗಾಗಿ ಇವಾಗ ಇದು ಈಗಿನ ಇದಕ್ಕೆ 2023ಗೆ ಪ್ರೆಸೆಂಟ್ ಫಿಲಮ್ ಅನ್ಸಕ್ ಶುರುವಾಗಿದೆ. ಓಕೆ ಸರ್, ಅದು ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಈಗ ನಾನ್ ಲೀನಿಯರ್ ಒಂದು ಪ್ಯಾರಲಲ್ ಆಗಿ ಹೋಗುತ್ತೆ, ಮತ್ತೆ ರಿವರ್ಸ್ ಕ್ರಾನಾಲಜಿನೂ ಇದೆ ಇಡೀ ಸಿನಿಮಾದಲ್ಲಿ. ಸೊ ನೀವು ಆ ಚಿತ್ರಕಥೆಯನ್ನ ಬರೀಬೇಕಾದ್ರೆ ಡ್ರೀಮ್ ಸೀಕ್ವೆನ್ಸ್ ಸೆಪರೇಟ್ ಆಗಿ ಬರ್ದು ರಿಯಾಲಿಟಿದು ಸೆಪರೇಟ್ ಆಗಿ ಬರ್ದು ಅದನ್ನ ಇದು ಜಾಯಿನ್ ಮಾಡಿದ ಅಥವಾ ನಿಮ್ ಸ್ಕ್ರೀನ್ ಪ್ಲೇನೇ ಹಾಕ್ಬಾರ್ದು? ಇಲ್ಲ, ಅದು ಸ್ಕ್ರೀನ್ ಪ್ಲೇನೇ. ಅಂದ್ರೆ ಇದೊಂದು ಇಲ್ಲಿ ಲೋ ಇದ್ರೆ ಡ್ರೀಮ್ ಅಲ್ಲಿ ಹೈ ಇರುತ್ತೆ, ಡ್ರೀಮ್ ಅಲ್ಲಿ ಒಂದು ಲೋ ಆದ್ರೆ ಇಲ್ಲಿ ಹೈ ಸಿಗುತ್ತೆ. ಸೊ ಆ ತರದ ಒಂದು ಕಾಂಟ್ರಾಸ್ಟ್ ಇಟ್ಕೊಂಡೇನೆ ಮಾಡಿದ್ದು. ಸೊ ಸಾಕಷ್ಟು ಈಗ ನೀವೊಂದು ಶಾರ್ಟ್ ನೋಡಿದ್ರಲ್ಲ, ಅದೇ ಅವನು ಫಸ್ಟ್ ಟೈಮ್ ಪಿಲ್ ತಗೊಂಡ್ ಮಲ್ಕೊಂತಾನೆ, ಆಗ ಫಸ್ಟ್ ಟೈಮ್ ಬ್ಲಾಕ್ ಅಂಡ್ ವೈಟ್ ತೋರಿಸ್ತೀವಲ್ಲ, ಅದ್ರಲ್ಲಿ ನೀವು ನೋಡಿದ್ರೆ ಅದರಲ್ಲಿ ಕಲರ್ ಅಲ್ಲಿ ಎಂಡ್ ಆಗೋ ಶಾರ್ಟ್ ಫ್ಯಾನ್ ಇಂದು, ಆಮೇಲೆ ಇದ್ರಲ್ಲಿ ಓಪನ್ ಆಗೋದು ಫ್ಯಾನ್ ಏನೇ. ಸೊ ಇದೆಲ್ಲ ಹಂಗೆ ಬರ್ಕೊಂಡೇ ಮಾಡಿದ್ದು. ಅಂದ್ರೆ ಇದ್ರಲ್ಲಿರೋ ಫ್ಯಾನ್ಗೂ ಅದ್ರಲ್ಲಿರೋ ಒಂದು ಫ್ಯಾನ್ ವ್ಯತ್ಯಾಸ. ಆಮೇಲೆ ಇದನ್ನ ನೋಡ್ಕೊಂಡು ಮಲ್ಗಿರೋನು ಮತ್ತೆ ಫ್ಯಾನನ್ನೇ ನೋಡ್ಕೊಂಡು ಎದ್ದೇಳ್ತಾನೆ. ದಿಸ್ ವಾಸ್ ಆಲ್ ರಿಟನ್ ಲೈಕ್ ದಟ್. ಸರ್, ತಿನ್ಬೇಡ ಕಮ್ಮಿ ಆ ಹಾಡಿನ ಬಗ್ಗೆ ಮಾತಾಡೋದಾದ್ರೆ, ಆಡಿಷನ್ ಮಾಡಿದ್ರಿ ನೀವು, ಒಂದು ಕಾಂಪಿಟೇಷನ್ ತರ ಮಾಡಿದ್ರಿ. ಅದ್ರಲ್ಲಿ 3 ಜನ ಸೆಲೆಕ್ಟ್ ಆಗಿದ್ರಲ್ಲಿ ನಾನು ಒಬ್ಳು, ಸಂಗೀತ, ರಾಜೀವ್, ನಿತಿನ್ ಆಚಾರ್ಯ ಮತ್ತೆ ನಾವು 3 ಜನನು ಸೇರಿ ತಿನ್ಬೇಡ ಕಮ್ಮಿದು ಬೋನಸ್ ಟ್ರ್ಯಾಕ್ ಅಂತ ಹಾಡಿದ್ವಿ. ಅದನ್ನ ಆಲ್ಬಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಕೂಡ. ಅದು ನನ್ನ ಕೋರ್ ಮೆಮರಿ ಅದು. ಸೊ ಅದು ತುಂಬಾ ಒಂದು ಸಂತೋಷ ಕೊಡುವಂತ ವಿಷಯ. ಯಾಕಂದ್ರೆ ಆಡಿಯನ್ಸ್ ಫಿಲ್ಮ್ಸ್ ಅಂತ ತಗೊಂಡಾಗ ಇಡೀ ಆಡಿಯನ್ಸ್ ನೇ ಇನ್ವಾಲ್ವ್ ಮಾಡ್ಕೊಂಡು ಚಿತ್ರಾನೂ ಆಯ್ತು, ಹಾಡುಗಳು ಆಯ್ತು ಅಂತಾನೆ ಹೇಳ್ಬೋದು.
ತಿನ್ಬೇಡ ಕಮ್ಮಿ ಕೇಳಿದಾಗ ಅದೊಂದು ತುಂಬಾ ಗ್ರೌಂಡೆಡ್ ಆಗಿರುವಂತಹ ಒಂದು ಜಾನಪದ ಶೈಲಿಯಲ್ಲಿ ಬರುವಂತ ಹಾಡದು. ತುಂಬಾ ಮಣ್ಣಿನ ಸೊಗಡನ್ನ ಹೇಳೋದು. ಪ್ರಾಬಬ್ಲಿ ಇದು ಮಾಡರ್ನ್ ಡೇ ಕನ್ನಡ ಗೀತೆ ಅಂತ ಹೇಳ್ಬೋದು. ನಾವೀಗ ಅಣ್ಣವ್ರದ್ದು ಹುಟ್ಟಿದರೆ ಹೆಂಗ್ ಕೇಳ್ತಿದ್ವೋ ಅದೇ ತರ ತಿನ್ಬೇಡ ಕಮ್ಮಿನಲ್ಲೂ ಕನ್ನಡ ಕಲ್ಸೋ ಅಂತ ಒಂದು ಇದು ಸೀಕ್ವೆನ್ಸ್ ಬರುತ್ತೆ. ನಾಟ್ ಜಸ್ಟ್ ದ ಫಾರಿನರ್ಸ್, ಬಟ್ ಅದೊಂದು ಸಮಾಜಕ್ಕೇನೆ ಒಂದು ಕನ್ನಡವನ್ನ ಕಲೀರಿ, ಕನ್ನಡವನ್ನ ಬಿಡಬೇಡಿ ಅಂತ ಒಂದು ಹೇಳುವಂತ ಗೀತೆ. ಸೊ ಆ ತಿನ್ಬೇಡ ಕಮ್ಮಿ ಅದರಲ್ಲಿ ಒಂದ್ ಲೈನ್ ಬರುತ್ತೆ, ಕೂಡಮ್ಮಿ ಹೇಳ್ತೀನಿ ಬಾರಮ್ಮಿ ಕೂಡಮ್ಮಿ ಹೇಳ್ತೀನಿ ಕೇಳಮ್ಮಿ, ಕನ್ನಡ ಕಲಿಯಮ್ಮಿ ಮುದ್ದೆ ತಿಂದು ನೋಡಮ್ಮಿ, ತುತ್ತು ಮಾಡಿ ನುಂಗುವಷ್ಟು ಸುಲಭ ಕಣಮ್ಮಿ ಅಂತ. ಅದು ಮಹಾಲಿಂಗರಾಜ್ರದೊಂದು ಸುಲಿದ ಬಾಳೆಹಣ್ಣಿನ ಅದೇ ತುಂಬಾ ಚೆನ್ನಾಗಿದೆ ಅದು. ಸೊ ಈ ಹಾಡು ಹೇಗ್ ಹುಟ್ಟಿತು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿದ್ವಿ ಆಲ್ರೆಡಿ ನಾವು. ಬಟ್ ನಿಮ್ಮ ಕಡೆಯಿಂದ ಅದು ಕಂಪೋಸಿಂಗ್ ಟೈಮ್ ಅಲ್ಲಿ ಹೇಗೆ? ಆಕ್ಚುಲಿ ಆ ಸಾಂಗ್ ಒಂಥರ ಸರ್ಪ್ರೈಸಿಂಗ್ ಆಗಿ, ಅಂದ್ರೆ ಸಿಚುಯೇಷನ್ ಈ ತರದ್ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ತುಂಬಾ ಹುಡುಕ್ತಾ ಇದ್ದೆ ಏನು ಅದಕ್ಕೆ ಏನು, ಯಾಕೆಂದ್ರೆ ನನ್ಗೆ ಈಗ ಫಿಲಮ್ ಎಲ್ಲ ನೋಡಿದ್ಮೇಲೆ ನನ್ಗೆ ತುಂಬಾ ಫೋಕ್ ರೂಟೆಡ್ ಸ್ಟ್ರಾಂಗ್ ಆಗಿ ಹೋಲ್ಡ್ ಇದೆ ನನಗೆ ಅನ್ನೋ ಥರದ್ದು ಎಲ್ಲರೂ ಮಾತಾಡ್ತಾರೆ. ಬಟ್ ನನ್ ಆ ಥರ ಏನು ತುಂಬಾ ನನಗೆ ಅಷ್ಟೊಂದು ಡೀಪ್ ಇದೇನಿರಲಿಲ್ಲ. ಎಲ್ಲ ಅದಕ್ಕೇನೇನು ಬೇಕು ಸಿಚುಯೇಷನ್ಗೆ ಅದನ್ನ ಹುಡುಕೊಂಡು ಮಾಡೋವಂಥದ್ದು. ಅವತ್ತು ಆಕ್ಚುಲಿ ನಂಗೆ ನೆನಪಿದೆ, ಒಂದು ಮೀಟಿಂಗ್ ಇವ್ರು ಕರೆದಿದ್ರು ಆಕ್ಚುಲಿ, ಬೆಂಗಳೂರಿಗೆ ಬನ್ನಿ ಒಂದೇನೋ ಮೀಟ್ ಮಾಡಬೇಕು ಅನ್ನೋ ಥರದಲ್ಲಿ. ಬಟ್ ಅವತ್ತು ನಮ್ಮ ಅಕ್ಕನ ಮಗಂದು ಒಂದು ಬರ್ಡೇ ಇತ್ತು. ಅದೊಂಥರ ಮಾವ ನಿಂತ್ಕೊಂಡು ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ನಂಗೆ ಆಕ್ಚುಲಿ ಅವತ್ತು ಇಲ್ಲಿ ಕೆಲಸ, ಮೀಟಿಂಗ್ ಹೋಗ್ಬೇಕಾ ಇದ್ ಮಾಡ್ಬೇಕಾ ಹಿಂಗೇನೋ ತುಂಬಾ ಡೈಲಮಂದಲ್ಲಿದ್ದೆ. ಬಟ್ ಸಮ್ವೇರ್ ಇಲ್ಲ, ಇದು ಇಂಪಾರ್ಟೆಂಟ್, ಇವತ್ತು ಬರ್ಡೇ ಮಾಡ್ಬಿಡೋಣ ಆಮೇಲೆ ಹೋಗೋಣ ಅಂತ ಡಿಸಿಷನ್ ತಗೊಂಡೆ. ವಿಚ್ ಇಸ್ ಲೈಕ್ ಪ್ರೊಫೆಷನಲ್ ಡಿಸಿಷನ್ ಅಲ್ಲ. ಅವತ್ತೊಂದ್ ದಿನ ನಾವು ಕೂತ್ಕೊಂಡು ಎಲ್ಲ ಪಾರ್ಟಿ ಎಲ್ಲ ಮಾಡಿ ಇದೆಲ್ಲ ಮುಗಿದ್ಮೇಲೆ ನಮ್ಮ ಲಾಲಿಪಾಳ್ಯ ಮಹಾದೇವ್ ಅಂತ ಸತೀಶ್ ನೀನಾಸಂ ಅವ್ರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಿಲಮ್ ಅಲ್ಲಿ. ಅವರು ತುಂಬಾ ನಮ್ ಫ್ಯಾಮಿಲಿ ಹತ್ರದ ಇವ್ರ ಫ್ರೆಂಡ್. ಅವರೆಲ್ಲ ತುಂಬಾ ತಮಾಷೆ ಮಾಡ್ತಿರ್ತಾರೆ. ಆ ತಮಾಷೆನಲ್ಲಿ ಇದೊಂದು ಲೈನ್ ಹೇಳಿದ್ರು ಅವರು, ತಿನ್ಬೇಡ ಕಮ್ಮಿ ತಿನ್ಬೇಡ ನೆಲ್ಗಳೆಕಾಯಿ, ತಿಂತ ತಿಂಬರ್ ಕಮ್ಮಿ ನೆಲ್ಗಳೆಕಾಯಿ ಅಂತ. ಅದು ತುಂಬಾ ಕ್ಯಾಚಿ ಅನ್ಸ್ತು. ಅಲ್ಲಿ ಸಿಕ್ಕಿದ ಸಾಂಗ್ ಅದು. ಸೊ ಆಮೇಲೆ ಅದನ್ನ ಇಟ್ಕೊಂಡು ಆ ಒಂದು ಬೇಸ್ ಇಟ್ಕೊಂಡು ಡೆವಲಪ್ ಮಾಡ್ತಾ ಬರಿತಾ ಹೋಗಿದ್ದ ಹಾಡು. ಸೊ ನೀವ್ ಅವತ್ ಬರ್ತ್ಡೇಗೆ ಹೋಗಿದ್ದು ಒಳ್ಳೇದಾಯ್ತು. ಅದೇನಾಗುತ್ತೆ, ಕೆಲವು ಟೈಮು ನಾವ್ ಅದೇ ದಾರಿಲಿ ಹೋದ್ರೆ ಸಿಗುತ್ತೆ, ಕೆಲವು ಟೈಮ್ ಅಡ್ಡದಾರಿಲಿ ಹೋದ್ರೆ ಸಿಗುತ್ತೆ. ಅಡ್ಡದಾರಿಲಿ ಹೋಗಿ ಸಿಕ್ಕಿರ ಹಾಡು. ಓಕೆ ಸರ್, ಈಗ 2023ರಲ್ಲಿ ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ, ಬಟ್ ಅದನ್ನೇ ಕೇಳ್ತಿದ್ದೀನಿ. 2023ರಲ್ಲಿ ಲೂಸಿಯಾ ಚಿತ್ರವನ್ನ ನೀವು ನಿರ್ದೇಶನ ಮಾಡೋದಾಗಿದ್ರೆ, ಬಜೆಟ್ ಕನ್ಸ್ಟ್ರೇಂಟ್ಸ್ ಏನು ಇಲ್ಲದೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೀನೋ ಅಥವಾ ಇದನ್ನ ಯಾವ್ದನ್ನಾದ್ರೂ ನಾನು ಬೇರೆ ತರ ಶೂಟ್ ಮಾಡ್ಬೋದಾಗಿತ್ತು ಅಥವಾ ಬೇರೆ ತರ ಇದನ್ನ ಬರೀಬೋದಾಗಿತ್ತು ಅಂತ ಅನ್ಸಿದ್ಯಾ? ಇಲ್ಲ, ಎಲ್ಲಾನು ಈಗ ಥ್ಯಾಂಕ್ಫುಲಿ ಏನೇನ್ ಚಾಲೆಂಜಸ್ ಪ್ರಾಬ್ಲಮ್ಸ್ ಅಂತ ಅದೆಲ್ಲ ಬಂದಿದ್ದು ಒಳ್ಳೇದೇ ಆಯ್ತು. ಯಾಕಂದ್ರೆ ಅದು ಬಂದಿದ್ರಿಂದ ವಿ ಗಾಟ್ ವೆರಿ ಕ್ರಿಯೇಟಿವ್. ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈಗ ಅದೊಂದು ಸೀನ್ ನಾನು ಎಲ್ಲ ಕಡೆ ಮಾಡ್ತಿರ್ತೀನಿ. ಅವನು ಮತ್ತು ಸತೀಶ್ ಮತ್ತು ಶ್ರುತಿ ಒಂದು ಬಾರಲ್ಲಿ ಇಬ್ಬರೇ ಕೂತಿರ್ತಾರೆ. ಸೊ ಅದು ಬರ್ಕೊಂಡಾಗ ಅದರಲ್ಲೊಂದು ಲೀಲಾ ಪ್ಯಾಲೇಸಲ್ಲಿ ಒಂದು 300 ಜನ ಇರಬೇಕು ಹಂಗೆ ಬರ್ಕೊಂಡಿದ್ದು. ಬಟ್ ಅದು ಯಾವುದಕ್ಕೂ ದುಡ್ಡು ಇಲ್ದಿದ್ರಿಂದ ಕ್ರಿಯೇಟಿವ್ ಆಗಿ ಅವ್ನಿಗೆ ಪೂರ್ತಿ ಜಾಗನೇ ನಾನು ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ ಅದು ತುಂಬ ಪ್ಲಸ್ ಆಗಿ ವರ್ಕ್ ಆಯಿತು. ಸೊ ಅದೆಲ್ಲೋ ಒಂದು ಕಡೆ ಅದು ನಮ್ಗೆ ಆ ಬಡ್ಜೆಟ್ ಇಲ್ಲದೆ ಇದ್ದಿದ್ದು ಅದು ನನ್ನ ಪುಷ್ ಮಾಡ್ತು. ಆ ಥರ ಯೋಚನೆ ಮಾಡಿ ಏನೋ ಬರೀಬೇಕು ಅಥವಾ ಇದನ್ನ ನಾವು ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ. ತುಂಬ ಸತಿ ನಾವು ಒಂದೊಂದ್ಸಲ ಏನಾಗುತ್ತೆ, ಅದು ಬರೆದು ಅಲ್ಲಿ ಕನ್ವಿನ್ಸ್ ಆಗಿರ್ತೀವಲ್ಲ, ನಿಮ್ಗೆ ಅಷ್ಟೇ ಬಡ್ಜೆಟ್ ಎಲ್ಲ ಸಿಕ್ಬಿಟ್ರೆ ಅದನ್ನೇ ಮಾಡ್ತಿರ್ತೀವಿ. ಅದೆಲ್ಲೋ ಒಂದ್ ಕಡೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಲೇಯರ್ ಇರುತ್ತಲ್ಲ, ಅದನ್ನ ಮುಟ್ಟಕ್ಕೆ ಹೋಗಲ್ಲ. ಐ ಸಮ್ವೇರ್ ಫೀಲ್ ದಿಸ್ ಮೂವಿ ಅಂಡ್ ಆಲ್ಸೋ ಯು ಟರ್ನ್ ಎರಡೂ ನಾನು ಒಂದು ರಿಸ್ಟ್ರಿಕ್ಟ್ ಇದ್ರಲ್ಲಿ ಮಾಡಿದ್ರಿಂದ ಅದನ್ನ ಟಚ್ ಮಾಡೋದಕ್ಕೆ ಒಂದು ದಾರಿ ಓಪನ್ ಆಯ್ತು. ಸೊ ಇಟ್ಸ್ ಅ ಗುಡ್ ಥಿಂಗ್ ಟು ಡೂ ಅಂಡರ್ ಪ್ರೆಷರ್. ಸೊ 2013ರಲ್ಲಿ ಲೂಸಿಯಾ ಮಾಡಿದಾಗ ಕೆಲವೊಂದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗಿದ್ದೀರಾ ಚಿತ್ರದಲ್ಲಿ, ಯಾಕೆ ಬ್ಲಾಕ್ ಅಂಡ್ ವೈಟು, ಯಾಕೆ ಕನ್ಸಲ್ಲಿ ಹೀಗಿತ್ತು ವಾಸ್ತವದಲ್ಲಿ ಹೀಗಿತ್ತು ಅಂತ. ಆಗಿನ ಆಡಿಯನ್ಸ್ಗೆ ಆ ಎಕ್ಸ್ಪ್ಲನೇಷನ್ ಬೇಕು ಅಂತ ನಿಮ್ಗೆ ಅನ್ಸಿರ್ಬೋದು ಸಿನಿಮಾ ಮಾಡಿದಾಗ. ಬಟ್ ಈಗ 2023ರಲ್ಲಿ ನಾವು ಹೇಳ್ದಂಗೆ ಆಡಿಯನ್ಸ್ ಕೂಡ ಮೆಚೂರ್ ಆಗಿರ್ತಾರೆ. ಇಂಥ ಚಿತ್ರಗಳನ್ನ ಇನ್ನೂ ಓಪನ್ ಹ್ಯಾಂಡ್ಸ್ ಇಂದ ವೆಲ್ಕಮ್ ಮಾಡುವಂತ ಆಡಿಯನ್ಸ್ ಇದ್ದಾರೆ. ಸೊ ಈಗ್ಲೂ ಅದನ್ನ ಮಾಡ್ತಿದ್ರಾ ನೀವೇನಾದ್ರು? ಇಲ್ಲ, ನನಗೆ ಈಗ ಫಿಲ್ಮ್ ನೋಡಿದಾಗ ನಮಗನ್ಸಿದ್ದು ಅದೇನ್ ನಾವು ಮಾಡಿದ್ವಿ ಆಗ ಅನ್ನೋದು ಒಂದು ಫ್ಯಾಕ್ಟ್ ಬಿಟ್ರೆ,
ಅದನ್ನೇ ಈಗ ಆ ಸ್ಕ್ರಿಪ್ಟ್ ನನಗೆ ಇವತ್ತಿನ ದಿನ ಕೊಟ್ಟರು ಐ ಡೋಂಟ್ ಥಿಂಕ್ ಆ ಥರ ಮಾಡೋಕ್ಕೆ ಬರುತ್ತೆ ಅಂತ. ಅಲ್ಲಿ ತುಂಬ ಒಂದು ಮೆಷರ್ಡ್ ಆರ್ಟ್ ಫಾರ್ಮ್ ಆಗಿದೆ. ನಾನೇ ಈಗ ತುಂಬ ಆಚೆಯಿಂದ ನೋಡ್ತಿದ್ದೀನಿ ಅದನ್ನು. ಗೊತ್ತಿಲ್ದಂಗೆನೆ ತುಂಬ ಕಡಿಮೆಯಲ್ಲಿ ಜಾಸ್ತಿ ಹಿಡಿದೀವಿ. ಆಮೇಲೆ ಎಕ್ಸ್ಪ್ಲನೇಷನ್ ಅಂತ ಮಾಡಿದ್ರು ಇಟ್ಸ್ ಆಲ್ಸೋ ವೆರಿ ಕಂಟ್ರೋಲ್ಡ್. ತುಂಬ ಓವರ್ ಎಕ್ಸ್ಪ್ಲನೇಷನ್ ಅನ್ನೋದು ಇಟ್ಸ್ ನಾಟ್ ದೇರ್. ಇವತ್ತಿನ ದಿನ ಎಸ್ಪೆಷಲಿ ನಾವು ಮೊನ್ನೆ ಆಡಿಯನ್ಸ್ ಜೊತೆ ನೋಡಿದಾಗ ಒಂದು ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಆಗಿದೆ ಅಂದರೆ ಬಿಕಾಸ್ ಆಫ್ ದೋಸ್ ಥಿಂಗ್ಸ್. ಎಸ್ಪೆಷಲಿ ಗೌರೀಶ್ ಅವ್ರ ಜೊತೆ ಇರೋ ಆ ಸೀನ್ ಏನಿದೆ ಅದರಲ್ಲಿ ನಾನು ಮತ್ತು ನನ್ನ DOP ಪಕ್ಕದ ಇಬ್ಬರ ಜೊತೆಗೆ ನೋಡ್ತಾ ಇದ್ವಿ. ಇಟ್ಸ್ ವೆರಿ ಅಂದರೆ ಅದು ಟಿವಿನಲ್ಲಿ ಬಂದಾಗ ಕಲರಲ್ಲಿ ಬರ್ತಾ ಇರುತ್ತೆ. ವೆನ್ ವಿ ಕಟ್ ಟು ದ ಹೋಲ್ ವೈಟ್ ಸ್ಕ್ರೀನ್ ನಮ್ಮ ಇದಕ್ಕೆ ಬಂದಾಗ ಇಟ್ ಸಡನ್ಲಿ ಬಿಕಮ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಆಮೇಲೆ ಎಲ್ಲೋ ಒಂದು ಕಡೆ ದೇರ್ ಲಾಟ್ ಆಫ್ ಮೆಟಫರಿಕಲ್ ಮೀನಿಂಗ್ಸ್ ಟು ಇಟ್. ಅಂದರೆ ಅವನಿಗೆ ಕಲರ್ ಬ್ಲೈಂಡ್ನೆಸ್ ಇದೆ ಅನ್ನೋ ಎಲಿಮೆಂಟ್ ಆ್ಯಕ್ಚುಲಿ ಆಮೇಲೆ ಆ್ಯಡ್ ಆಗಿದ್ದು, ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಅದು. ಅದ್ರ ಜೊತೆಗೆ ಅಲ್ಲೊಂದು ಮೆಟಫರಿಕಲ್ ಮೀನಿಂಗ್ ಏನು ಬಂತು ಅಂದರೆ ದ ಡ್ರೀಮ್ಸ್ ಆರ್ ಮೋರ್ ಕಲರ್ಫುಲ್ ಆ್ಯಂಡ್ ಮೋರ್ ಫನ್ ಆ್ಯಂಡ್ ಹಿಸ್ ಲೈಫ್ ಇಸ್ ವೆರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಡ್ರೈ. ಈ ಥರದ್ದು ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗುವಂಥ ಮೀನಿಂಗ್ ಕೂಡ ಬರೋಕ್ಕೆ ಶುರು ಆಯಿತು. ಬಟ್ ಅದು ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಕಲರ್ನ ನಾವು ಸೆಪ್ರೇಷನ್ ಥರ ಟೂಲ್ ಥರ ಯೂಸ್ ಮಾಡೋ ಬದಲು ಅವ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತಾ ಇದ್ದು ಅವನಿಗೊಂದು ಕಲರ್ ಬ್ಲೈಂಡ್ನೆಸ್ ಇದೆ ಅನ್ನೋದು. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ ಅವನ ಬಗ್ಗೆ, ಆ ಕ್ಯಾರೆಕ್ಟರ್ ಬಗ್ಗೆ. ಸೊ ಇಟ್ ಆಲ್ ವರ್ಕ್ಡ್ ಔಟ್. ಈಗೇನಾದರೂ ನನಗೆ ಈ ಫಿಲ್ಮನ್ನ ಮತ್ತೆ ಎಡಿಟ್ ಮಾಡಿ ಏನಾದರೂ ಶಾರ್ಟನ್ ಮಾಡಿ ಅಂತ ಅನಿಸಿದ್ರೆ ನನ್ನ ಸೀನನ್ನೇ ನಾನು ಆ್ಯಕ್ಟ್ ಮಾಡಿರೋ ಸೀನನ್ನೇ ಒಂದು ಸ್ವಲ್ಪ ಬೇರೆ ಏನಾದರೂ ಮಾಡ್ಬೋದಿತ್ತ ಅಂತ ಅನಿಸ್ತಾ ಇರತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆದೆಲ್ಲ ಐ ಫೀಲ್ ಇಟ್ಸ್ ಇನ್ ಇಟ್ಸ್ ಬೆಸ್ಟ್ ಪ್ಲೇಸ್. ಸೊ ಆ್ಯಕ್ಚುಲಿ ಅವನು ಅಲ್ಲಿ ನಾವು ಆ ಡ್ರೀಮ್ಗೆ ಅಂತ ಕಟ್ ಮಾಡ್ತಿರೋದ್ರಿಂದ ಅಂದರೆ ನೋಡೋರಿಗೆ ಅದು ಡ್ರೀಮ್ ಆಗಿರೋದ್ರಿಂದ ಎವ್ರಿ ಡ್ರೀಮ್ ಶಾಟ್ ವಾಸ್ ಓಪನಿಂಗ್ ವೆರಿ ಕ್ವರ್ಕಿಲಿ, ಒಂಥರ ಫ್ಲೋಟಿಂಗ್ ಸೀಮ್ ಆ ಫೀಲ್ ಇರಲಿ ಅಂತ. ನೀವು ಹಂಗೆ ನೋಡಿದ್ರೆ ಕಲರ್ ಶಾಟ್ಸ್ ಏನಿದೆ ಅದೆಲ್ಲನೂ ತುಂಬ ಟ್ರೆಡಿಷ್ನಲ್ ಫಿಲ್ಮ್ ಮೇಕಿಂಗ್ ಇದರಲ್ಲಿದೆ. ಅಲ್ಲಿ ಆಕ್ಸಸ್ ರೂಲ್ ಫಾಲೋ ಮಾಡಿದ್ದೀವಿ, ಕ್ಲೋಸ್ ಅಪ್, ಸಜೆಷನ್ಸ್ ಅದೆಲ್ಲನೂ. ಬಟ್ ನೀವು ಡ್ರೀಮ್ಗೆ ಹೋಗ್ತಿದ್ದಂಗೆ ಆಕ್ಸಸ್ ರೂಲ್ನ ಬ್ರೇಕ್ ಮಾಡಿದ್ದೀವಿ. ಬೇಕಂತ ತುಂಬ ಎಕ್ಸ್ಟ್ರೀಮ್ ಕ್ಲೋಸ್ ಇಡೋದು ಅಥವಾ ಡೈರೆಕ್ಟಾಗಿ ವೈಡ್ ಕಟ್ ಮಾಡೋದು. ಸೊ ನೋಡೋನಿಗೆ ಅದೆಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ಲಿ ಆ ಡ್ರೀಮಿ ಫೀಲ್ ಇರಲಿ ಅಂತ ಕ್ಯಾಮ್ರಾನೂ ತುಂಬ ಶೇಕ್ ಆಗ್ತಾ ಇತ್ತು. ಸೊ ಇದು ಗ್ಲಾಸದು ಓಪನ್ ಆಗೋದಕ್ಕೆ ಯಾಕೆ ಹಂಗಾಗತ್ತೆ ಅಂದರೆ ಆ ಡ್ರೀಮ್ ಥರ ಒಂಥರ ಡ್ರೀಮ್ ಯಾವಾಗಲೂ ಫ್ಲೋಟ್ ಫೀಲ್ ಇರುತ್ತಲ್ಲ. ಸೊ ಹಾಗಾಗಿ ಅದು ಆ ಗ್ಲಾಸ್ ಹಂಗೆ ಓಪನ್ ಆಗುತ್ತೆ. ಇನ್ನೊಂದು ಕಡೆ ಎಲ್ಲೋ ಅವನು ಶಂಕರನ್ನ ಥಿಯೇಟ್ರಲ್ಲಿ ಸತ್ತಿದ್ದಾರೆ ಅಂತ ಅಂದಾಗ ಫೋನ್ ರಿಂಗ್ ಆಗ್ತಿರತ್ತಲ್ಲಿ. ಅದೇ ಫೋನ್ ರಿಂಗ್ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕನೆಕ್ಟ್ ಮಾಡಿದಾಗ ಅವನ ಮುಖ ನಿಮಗೆ ಹಿಂಗೆ ಸೀದಾ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಅವ್ನು ಬೆಡ್ ಮೇಲೆ ಉಲ್ಟಾ ಮಲಗಿರ್ತಾನೆ. ಅದೊಂದು ಐ ಥಿಂಕ್ 45 to 48 ಟೇಕ್ಸ್ ಆಯ್ತದು. ಯಾಕಂದರೆ ನಮ್ಮ ಹತ್ರ ಆಗ ಗಿಂಬಲ್ ಏನೂ ಇರಲಿಲ್ಲ. ಸೊ ನಾನು ಮತ್ತೆ ನೂನಿ ಅಷ್ಟೇ, ನೂನಿ ಇದಿಟ್ಕೊಂಡಿದ್ದ, ನಾನು ಫೋಕಸ್ ಇಟ್ಕೊಂಡಿದ್ದೆ. ಕ್ಯಾಮ್ರಾ ಫುಲ್ ಆಗಬೇಕು, ಫೋಕಸ್ಸು ಇದಾಗಬೇಕು. ಇಬ್ರು ಫೋಕಸ್, ನನ್ನ ಕೈ ಅರ್ಧ ಹೋದ್ರೆ ಇನ್ನೊಬ್ಬ ಇನ್ನರ್ಧ ತಿರುಗಿಸ್ತಾನೆ ಅಂತ ಅದಿದ್ದು. ಸೊ ಅದು ನಮ್ಮ ಹತ್ರ ಫೋಕಸ್ ಪುಲ್ಲಿಂಗ್ ಇದು ಇರಲಿಲ್ಲ. ಸೊ ಕೈಯಲ್ಲೇ ಫೋಕಸ್ ಪುಲ್ ಮಾಡ್ತಾ ಇದ್ವಿ. ಸೊ ಆ ಟ್ರ್ಯಾಕ್ ವಿತ್ ಫೋಕಸ್ ಮ್ಯಾಚ್ ಆಗೋದಕ್ಕೆ ಅಷ್ಟು ಶಾರ್ಟ್ಸ್ ಆಯ್ತದು. ಆಮೇಲೆ ಅಕ್ಕಪಕ್ಕದಲ್ಲಿರೋರು ಪ್ರೊಡ್ಯೂಸರ್ ಎಲ್ಲ ಯಾರೂ ಇಲ್ದಿದ್ರಿಂದ ಯಾಕೆ ಇಷ್ಟು ಟೈಮ್ ಈ ಒಂದು ಶಾರ್ಟಿಗೆ ಮಾಡ್ತಿದ್ದೀರ ಅಂತ ಯಾರೂ ಕೇಳ್ತಿರ್ಲಿಲ್ಲ ನಮಗೆ. ಸಾಕಷ್ಟು ಎಸ್ಪೆಷಲಿ ಆ ಆಬ್ಜೆಕ್ಟ್ಸ್ ಎಲ್ಲ ಫ್ಲೋಟ್ ಆಗುತ್ತಲ್ಲ, ಅದೆಲ್ಲ ಏನೂ CG ಇಲ್ಲ ಅದರಲ್ಲಿ. ಆ್ಯಂಡ್ ರಾತ್ರಿ 2ರಿಂದ ಬೆಳಿಗ್ಗೆ 5 ಗಂಟೆವರೆಗೂ ಶೂಟ್ ಮಾಡಿರೋದು. ಅದು ಯಾರ್ದೋ ಒಂದು ಮನೆ ಸಿಕ್ತು ನಮಗೆ ಒಂದು ದಿನಕ್ಕೆ. ಸೊ ಎಲ್ಲರೂ ಏನೋ ಒಂದು ಬಿರಿಯಾನಿ ತಿನ್ಕೊಂಡು ಅದರಲ್ಲೇ ಹೈ ಅಷ್ಟೇ, ಬೇರೆ ನಮ್ಗೆ ಯಾರಿಗೂ ಬೇರೆ ನಮ್ಮ ಟೀಮಲ್ಲಿ ಬೇರೆ ಯಾರಿಗೂ ಬೇರೆ ಚಟ ಇರಲಿಲ್ಲ. ಏನೋ ಈ ಥರದ್ದು ಬರೆದ್ಬಿಟ್ಟಿದ್ದೆ ನಾನು, ಹಿಂಗೇನೋ ಅವ್ನು ಎಸಿತಾನೆ ಎಲ್ಲ ಏರಲ್ಲಿ ಫ್ಲೋಟ್ ಆಗತ್ತೆ ಅಂತ. ಸರಿ ಈಗ ಹೆಂಗೆ ಮಾಡೋದು ಅಂತ ಮಾಡೋದು ಅಷ್ಟೇ. ಇದನ್ನು ನಾವು ಆಮೇಲೆ CGನಲ್ಲಿ ಮಾಡ್ತೀವಿ, VFXಲ್ಲಿ ಮಾಡ್ತೀವಿ, ಅದೆಲ್ಲ ಯೋಚನೆನೇ ಇಲ್ಲ. ಸೊ ಆಮೇಲೆ ಅವ್ನು ಅದೇ ಈಗ ಏನು ಪಬ್ ಸೀನ್ ಇದೆ, ಇಂಟ್ರೆಸ್ಟಿಂಗ್ ಏನು ಅಂದರೆ ಅದರಲ್ಲಿ ನಾನು ಆ ಲೊಕೇಶನ್ ನೋಡೋಕೆ ಹೋದಾಗ ಆ ಬಾರ್ ಸ್ಟೂಲ್ ಮೇಲೆ ಕೂತಾಗ ಅಲ್ಲೊಂದು ಕೆಳಗಡೆ ಸುಮ್ಮನೆ ಒಂದು ಚೇರ್ ಹೈಟ್ ಅಡ್ಜಸ್ಟ್ ಮಾಡೋ ಅದನ್ನ ಹಿಂಗೆ ತೆಗೆದಾಗ ಥಟ್ ಅಂತ ಬಿತ್ತದು. ಅಲ್ಲ ಬೇರೆದ್ರಲ್ಲೆಲ್ಲ ಬೀಳತ್ತೆ, ಇದ್ರ ಹೈಡ್ರಾಲಿಕ್ ಏನೋ ಇತ್ತು. ಸೊ ಅದು ಹಿಂಗೆ ಮಾಡಿದ್ರೆ ನಿಧಾನಕ್ಕೆ ಹೋಗುತ್ತೆ, ಮತ್ತೆ ನಿಧಾನಕ್ಕೆ ಮೇಲೂ. ಸೊ ಅವಾಗ ಅದು ಆ ಕ್ಯಾರೆಕ್ಟರಿಗೆ ನಾನೊಂದು 2-3 ಸಲ ಅದು ಮಾಡಾದ್ಮೇಲೆ ಅನಿಸಿದ್ದು ಅಂದರೆ ಅವ್ನು ಸತೀಶ್ ಆ್ಯಕ್ಚುಲಿ ಆ ಸೀನಲ್ಲಿ ಶ್ರುತಿನ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಆ್ಯಸ್ ಅ ಹೀರೋ. ಆ್ಯಂಡ್ ಅಲ್ಲಿವರೆಗೂ ಬರೀ ದೂರದಿಂದ ನೋಡಿರೋದು. ಆಮೇಲೆ ಅವ್ನ ಕ್ರೇವಿಂಗ್ ಏನು ಅಂದರೆ ಎಲ್ಲೋ ಒಂದು ಕಡೆ ಹಿ ವಾಂಟ್ಸ್ ಟು ಬಿ ಪ್ಲೇಫುಲ್. ಅವ್ನು ಬರೀ ಸ್ಟಾರ್ ಅಂತ ಅವ್ನಿಗೆ ಎಲ್ಲೂ ಒಂದು ಇನ್ನೋಸೆಂಟ್ ಆಗಿ ಆ ಸೀನಲ್ಲಿ ಮಾತ್ರ ಹಿ ವಾಂಟ್ಸ್ ಟು ಓಪನ್ ಅಪ್ ಟು ಹರ್. ಅಂತ ಅದಕ್ಕೇನೆ ಅವನು ಹಿಂಗೇನೋ ಆಟ ಆಡೋಕ್ಕೆ ಶುರು ಮಾಡ್ತಾನೆ ಅದು. ಸೊ ಇಟ್ಸ್ ಲೈಕ್
ಅದನ್ನ ಹಂಗೆ ಬರ್ದಿರ್ಲಿಲ್ಲ, ಬಟ್ ಆ ಲೊಕೇಶನ್ ಅಲ್ಲಿರೋ ಪ್ರಾಪರ್ಟಿ ನೋಡ್ಕೊಂಡು ಅದು ಒಂಥರ ಮೆಟಫರಿಕಲಿ ಕನ್ವರ್ಟ್ ಆಯ್ತು. ಸೊ ಈ ಥರದ್ದು ಮಾತಾಡ್ದೋದ್ರೆ ನಾನು ಎವ್ರಿ ಸೀನಲ್ಲೂ ಏನೇನೋ ಅಂತ ಸೊ ನೆಕ್ಸ್ಟ್ ಕ್ವಶನ್. ಶಂಕರಣ್ಣನ ಡೆತ್ ಸೀನು ತುಂಬಾ ಕಾಡುವಂತಹ ಸೀನ್ ಇದು. ಬಟ್ ಅದೇ ಅವರು ಥಿಯೇಟರ್ ಓನರು ಅಲ್ಲಿ ಪ್ರೊಜೆಕ್ಟರ್ ರೂಮ್ ಅಲ್ಲೇನೆ ಬಿದ್ದೋಗಿರ್ತಾರೆ. ಅಲ್ಲಿ ಪ್ರೊಜೆಕ್ಷನ್ ರೂಮ್ ಇರೋದ್ರಿಂದ ಸಿನಿಮಾ ಪ್ಲೇ ಆಗ್ತಿರತ್ತೆ ಅಂತ ನಾವ್ ಅನ್ಕೋತೀವಿ. ಬಟ್ ಅಲ್ಲಿ ಬಚ್ಚನ್ ಸಿನಿಮಾದು ಡೈಲಾಗ್ ಬರ್ತಾ ಇರತ್ತೆ. ಅದ್ರಲ್ಲೂ ಸುದೀಪ್ ಅವರು ತುಂಬಾ ಕೋಪ, ಫ್ರಸ್ಟ್ರೇಷನ್, ಬೇಸರ ಅದು ಅವ್ರ ಧ್ವನಿಲಿ ಕೇಳಿಸ್ತಾ ಇರತ್ತೆ. ಇಟ್ ಈಸ್ ರಿಫ್ಲೆಕ್ಟಿಂಗ್ ಸತೀಶ್ ಫೀಲಿಂಗ್ಸ್ ಅನ್ನೋ ತರ ಇದೆ. ಯಾಕೆ ಬಚ್ಚನ್ ಚಿತ್ರದ ಇನಿಷಿಯಲಿ ಒಂದು ಐಡಿಯಾ ಇದ್ದಿದ್ದು ಬರೆದಾಗ ದಟ್ ಅಲ್ಲಿ ತುಂಬಾ ಎಂಜಾಯಿಂಗ್ ಫನ್ನಿ ಸೀನ್ ಬರ್ತಿರತ್ತೆ ಅಂತ. ಅಂದ್ರೆ ಅಲ್ಲಿ ನೀವು ಆ ಪ್ರೊಜೆಕ್ಷನ್ ರೂಮ್ಗೆ ಒಂದು ಡಿವಿಷನ್ ಇದೆಯಲ್ಲ, ಅಲ್ಲಿ ಆಡಿಯನ್ಸ್ ಏನ್ ತೋರಿಸ್ತೀವಿ ಅದ್ರ ಹಿಂದೆ ನಡೀತಾ ಇರೋ ಡ್ರಾಮಾಗೂ ಮುಂದೆ ನಡೀತಿರೋ ಡ್ರಾಮಾಗೂ ಒಂದು ಕಾಂಟ್ರಾಸ್ಟ್ ಇರುತ್ತೆ ಅಂತ ಹಂಗ ಅನ್ಕೊಂಡಿದ್ದೆ ನಾನು. ಅಂದ್ರೆ ಇಲ್ಲಿ ಇವ್ರು ಸತ್ತಿರ್ತಾನೆ, ಇವನು ಅವನ್ ದುಃಖನ ಇಲ್ಲಿ ತೋರಿಸ್ತಾ ಇರ್ಬೇಕಂದ್ರೆ ಅಲ್ಲಿ ಜನ ನಗ್ತಿದ್ದಾರೆ, ಅಲ್ಲೇನೋ ಒಂದು ಫನ್ನಿ ಸೀನ್ ನಡೀತಾ ಇರುತ್ತೆ, ಅದನ್ನ ನೋಡಿ ನಗ್ತಾ ಇದ್ದಾರೆ ಅಂತ ಹಂಗ ಅನ್ಕೊಂಡ್ ಬರ್ಕೊಂಡು ಹೋಗಿದ್ದು. ಬಟ್ ಅದೆಲ್ಲೋ ಯಾಕೋ ಶೂಟ್ ಮಾಡ್ತಾ ಮಾಡ್ತಾ ಅದ್ರದ್ದು ಕಾಂಟ್ರಾಸ್ಟ್ ತೋರಿಸೋ ಬದಲು ಅದರದ್ದು ಸೌಂಡ್ ಇದಕ್ಕೆ ಸಪೋರ್ಟ್ ಆಗ್ಲಿ ಅಂತ ಬಂತು. ಸೊ ಅವಾಗ ನನ್ನ ಮಹೇಶ್ ಅಂತ ನನ್ನ ಅಸೋಸಿಯೇಟ್ ಇದ್ರು, ಅವರು ಕೇಳ್ತಿದ್ದೆ ಇವತ್ತಿನ ದಿನ. ಆಮೇಲೆ ಅಲ್ಲಿ ಏನು ಅಂದ್ರೆ ನಾವು ಬಚ್ಚನ್ದು ಪೋಸ್ಟರ್ ಡಿಜಿಟಲಿ ಹಾಕಿದ್ದು, ಯಾವ್ದ್ರಲ್ಲಿದೆ ಈ ತರ ಒಂದು ತುಂಬಾ ಸ್ಟ್ರಾಂಗ್, ಅವಾಗ ತಾನೇ ಬಚ್ಚನ್ ರಿಲೀಸ್ ಆಗಿತ್ತು ಅನ್ಸುತ್ತೆ. ಸೊ ಅವ್ರು ಹೇಳಿದ್ರು ಈ ತರ ಹಿಂಗೆ ತುಂಬಾ ಸ್ಟ್ರಾಂಗ್ ಎಮೋಷನಲಿ ವರ್ಕ್ ಆಗುವಂತ ಒಂದು ಮ್ಯೂಸಿಕ್ ಬಿಲ್ಡಪ್ ಎಲ್ಲ ಆ ಫಿಲ್ಮ್ ಅಲ್ಲಿ ಬರ್ತಿದೆ. ಸರಿ, ನಾವು ಅವಾಗ ಇವರು ಪರ್ಮಿಷನ್ ತಗೊಂಡು ಸೊ ಈಗ ಏನು ನಮ್ಮ ಸಿನಾರಿಯೋನಲ್ಲಿ ಆಗಿದೆ ಈ ಇಂಟರ್ವ್ಯೂನಲ್ಲಿ, ಅದೇ ಥರ ಆ ಸೀನಲ್ಲೂ ಕೂಡ ಒಂದು ತುಂಬ ಮಜವಾದ ಒಂದು ರೆಡ್ ಲೈಟ್ ಬಂದು ಹೋಗ್ತಾ ಇರುತ್ತೆ. ಆ್ಯಕ್ಚುಲಿ ಆ ಟೈಮ್ ಲೂಸಿಯಾ ಮಾಡೋ ಟೈಮಲ್ಲಿ ಇನ್ನೊಂದು ತುಂಬ ಮ್ಯಾಜಿಕಲ್ ಏನು ಅಂದರೆ, ಇಟ್ ವಾಸ್ ಅ ಟೈಮ್ ಆಫ್ ಟ್ರಾನ್ಸಿಷನ್ ಫ್ರಮ್ ಫಿಲ್ಮ್ ಟು ಡಿಜಿಟಲ್. ಸೊ ನಾನು ಲೈಫ್ ಇಷ್ಟೇನ 16mm ಅಲ್ಲಿ ತೆಗೆದಿದ್ದೆ. ನಾನು ಲೂಸಿಯಾ ಮಾಡೋ ಟೈಮಲ್ಲೂ ಇನ್ನೂ ತುಂಬಾ ಜನ ಫಿಲ್ಮಲ್ಲೇ ಶೂಟ್ ಮಾಡ್ತಿದ್ರು, ಮೇ ಬಿ ಬಚ್ಚನ್ ಕೂಡ ಫಿಲ್ಮಲ್ಲೇ ಶೂಟ್ ಮಾಡಿದ್ರೇನೋ. ಬಟ್ ಲೂಸಿಯಾ ಆಗ್ತಿದ್ದ ಆ ಒಂದು ವರ್ಷದಲ್ಲಿ ಎಂಟೈರ್ ಇಂಡಸ್ಟ್ರಿ ಎವ್ರಿವೇರ್ ಚೇಂಜ್ ಟು ಡಿಜಿಟಲ್. ಸೊ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಇಟ್ಸ್ ಅಗೇನ್ ವೆರಿ ಲಕ್ಕಿ, ಯಾಕಂದ್ರೆ ಎಂಟೈರ್ ಲೂಸಿಯಾನಲ್ಲಿ ಒಂದು ಇಟ್ಸ್ ಲೈಕ್ ಹೋಮಾಜ್ ಟು ಸಿನಿಮಾ. ಸೊ ಅದರಲ್ಲಿ ವಿ ಹ್ಯಾವ್ ಈ ರೀಲ್ ತಿರುಗಿಸೋದು, ಅದು ಎಷ್ಟೋ ಜನಕ್ಕೆ ಅದು ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತಿನ ದಿನ ನೋಡೋರಿಗೆ ಏನು ಮಾಡ್ತಿದ್ದಾರೆ, ಏನು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಬಟ್ ಆ ಟೈಮಲ್ಲಿ ಇಟ್ ವಾಸ್ ಲೈಕ್ ಎಕ್ಸ್ಟ್ರೀಮ್ಲಿ ರೊಮ್ಯಾಂಟಿಕ್ ಫಾರ್ ಫಿಲ್ಮ್ ಮೇಕರ್ಸ್. ಅಂದರೆ ಅವ್ರ ಸಿನಿಮಾನ ಅವ್ರ ಕೈಯಲ್ಲಿ ಮುಟ್ಬೋದು ಅನ್ನೋದು ಏನೋ. ಸೊ ಅದು ಇವತ್ತಿನ ಜನ್ರೇಷನ್ಗೆ ಅದು ಗೊತ್ತೇ ಇಲ್ಲ. ಸೊ ನಾನು ಮನಸಾರೆ ಪಂಚರಂಗಿ ಎಲ್ಲ ಮಾಡ್ಬೇಕಂದ್ರೆ ವಿ ಶಾರ್ಟ್ ಆನ್ ಫಿಲ್ಮ್. ಸೊ ನಾನು ಲಕ್ಕಿಲಿ ಐ ವಾಸ್ ಇನ್ ದಟ್ ಮಿಡಲ್ ಜನರೇಷನ್ ವಿಚ್ ಸಾ ಬೋತ್ ಸೈಡ್ಸ್. ಸೊ ಅದೊಂದು ರೀಲ್ ಚೇಂಜ್ ಮಾಡೋದ್ರದ್ದು ಇಂಪಾರ್ಟೆನ್ಸ್ ಇದೆ. ಈಗ ನಾವು ಒಂದು ನಾಟಕ ಮಾಡ್ಬೇಕಂದ್ರೆ ಕರೆಕ್ಟ್ ಟೈಮಿಗೆ ಒಂದು ಲೈಟ್ ಚೇಂಜ್ ಆಗಬೇಕು. ಆಮೇಲೆ ತುಂಬಾ ಜನ ಪ್ರೊಜೆಕ್ಷನಿಸ್ಟ್ ಅಂತ ಏನಿದ್ರು ಒಂದು 40-50 ವರ್ಷ ಅದೇ ಕೆಲಸ ಮಾಡಿರ್ತಾರಲ್ಲ, ಅವ್ರಿಗೆ ಅದೊಂದು ಟ್ಯಾಲೆಂಟ್. ಆ ಒಂದು 20 ನಿಮಿಷದ ರೀಲಿಂದ ಇನ್ನೊಂದು 20 ನಿಮಿಷದ ರೀಲ್ ಚೇಂಜ್ ಆಗ್ಬೇಕಂದ್ರೆ ಆಡಿಯನ್ಸ್ಗೆ ಅದು ಗೊತ್ತೇ ಆಗಬಾರ್ದು ಅನ್ನೋದು. ಅಂದ್ರೆ ದೇ ಡೂ ದಟ್ ಟ್ರಾನ್ಸಿಷನ್, ಆ ಶಿಫ್ಟ್ ಮಾಡೋದಿರುತ್ತೆ. ಸೊ ಅವ್ರು ಅದನ್ನ ದೇ ಆರ್ ವೆರಿ ಪ್ರೌಡ್. ಆಸ್ ಅದು ವಯಸ್ಸು ಆಗ್ತಾ ಆಗ್ತಾ ದೇ ಬಿಕಮ್ ವೆರಿ ವೆರಿ ಪ್ರೌಡ್ ಆಫ್ ಹೌ ಸ್ಕಿಲ್ಫುಲ್ ದೇ ಆರ್ ಅಬೌಟ್ ಇಟ್. ಸೊ ಆ ರೀಲ್ ಶಿಫ್ಟ್ ಆಗ್ಬೇಕಂದ್ರೆ ಒಂದು ರೆಡ್ ಲೈಟ್ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಅದು ಹಂಗೆ ಯಾರು ಕನೆಕ್ಟ್ ಮಾಡಕ್ ಆಗಲ್ಲ. ಅದನ್ನ ಅವರು ಟೈಮ್ ನೋಡ್ಕೊಂಡು ಅಲ್ಲಿ ನಿಂತಿರ್ತಾರೆ, ಅದಾಗೋ ಟೈಮಲ್ಲಿ ಶಿಫ್ಟ್ ಮಾಡ್ತಾರೆ. ಸೊ ನಾವು ಸಿನಿಮ್ಯಾಟಿಕಲಿ ಈಗ ಈ ಇಂಟರ್ವ್ಯೂನಲ್ಲಿ ಹೇಗೆ ಲೈಟ್ ಚೇಂಜ್ ಆಯ್ತು ಆ ಥರ ಅದನ್ನ ಅನ್ಕೊಂಡಿದ್ದು. ಅಂದ್ರೆ ಮುಂಚೆಯಿಂದನೂ ಆ ಫಿಲ್ಮಲ್ಲಿ ಅಂದ್ರೆ ಮೆನಿ ಮ್ಯಾಜಿಕಲ್ ಥಿಂಗ್ಸ್ ಹ್ಯಾಪನ್ ಇನ್ ದ ಫಿಲ್ಮ್. ಯಾಕಂದ್ರೆ ಅಲ್ಲಿ ಆ ಡೆತ್ಗೆ ಆ ರೆಡ್ ಲೈಟ್ ಬರಬೇಕು ಅಂತ 3 ಸೀನ್ ಮುಂಚೆಯಿಂದ ಆ ಕಾನ್ಸೆಪ್ಟ್ ಬ್ರೀಡ್ ಮಾಡ್ಕೊಂಡ್ ಬಂದಿದ್ವಿ ನಾವು ಶ್ರುತಿಯಲ್ಲಿ ಬಂದಾಗ. ಅಂದ್ರೆ ಈ ತರ ಶಿಫ್ಟ್ ಆಗ್ಬೇಕು ಅಂದ್ರೆ ರೆಡ್ ಲೈಟ್ ಬರುತ್ತೆ ಅನ್ನೋದು. ಬಟ್ ಅದರದ್ದು ಡ್ರಾಮ್ಯಾಟಿಕ್ ಇಂಪಾರ್ಟೆನ್ಸ್ ಬಂದು ಆ ಡೆತ್ ಸೀನ್ ಅಲ್ಲಿ. ಅಂದ್ರೆ ಅವ್ರು ಸತ್ತಿರ್ತಾರೆ, ಆಮೇಲೆ ಸತೀಶ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ನಾನು ಸತೀಶ್ ನನಗೆ ಕನ್ಫ್ಯೂಷನ್ ಇತ್ತು ಏನ್ ಹೇಳಿಸೋದು ಅಂತ. ಸೊ ನಾನು ಸತೀಶ್ ಕೇಳಿದಾಗ, ಈಗ ಯಾರಾದ್ರೂ ಅಂದ್ರೆ ನನಗೆ ನನ್ ಪರ್ಸನಲಿ ಡೆತ್ ಅನ್ನೋ ಎಕ್ಸ್ಪೀರಿಯನ್ಸ್ ನನಗೆ ಇನ್ನೂ ಆಗಿಲ್ಲ. ಸೊ ಬರೀ ಸಿನಿಮ್ಯಾಟಿಕಲಿ ಗೊತ್ತು, ಇಮ್ಯಾಜಿನರಿ ಗೊತ್ತು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ನೀವ್ ಏನ್ ಅನ್ಬೋದು ಅಂತ. ಆಗ ಸತೀಶ್ ಮೋಸ್ಟ್ಲಿ ಐ ಥಿಂಕ್ ಐ ಡೋಂಟ್ ನೋ ವಾಟ್ ಹಿ ರಿಲೇಟೆಡ್ ಟು, ನನ್ಗೇನೋ ಹೇಳ್ದಂಗೆ ಜ್ಞಾಪಕ ಅವ್ರ ಲೈಫ್ದು. ಸೊ ಹಿ ಸೆಡ್, ನಾನು ತುಂಬಾ ಸಲ ನಾನು ಬಂದಿದ್ದೀನಿ ಅಥವಾ ನಾನು ಇದೀನಿ ಅನ್ನೋ ವಿಚಾರ ಹೇಳ್ತಿದ್ದೆ ಅಂತ. ಸರಿ, ಅದನ್ನ ಹಂಗೆ ಮಾಡಿ ಅಂತ ಅದನ್ನ ತಗೊಂಡಿದ್ದು. ಅಂಡ್ ಅದು ಆ ರೆಡ್ ಲೈಟ್ ಅದೆಲ್ಲ ಆ್ಯಡ್ ಆದ್ಮೇಲೆ
ಬಚ್ಚನ್ದು ನಾವು ಆ ಸೌಂಡ್ ಕೇಳಿದ್ದನ್ನು ಆ್ಯಡ್ ಮಾಡಿದಾಗ ಇಟ್ ಕೈಂಡ್ ಆಫ್ ಕೇಮ್ ಟು ಗೆದರ್ ವೆರಿ ವೆಲ್. ಆಮೇಲೆ ಅವನು ಒಬ್ಬ ಪ್ರೊಜೆಕ್ಷನಿಸ್ಟ್ ಸತ್ತಿರ್ತಾನೆ, ಬಟ್ ಅವ್ನು ಯಾವತ್ತೂ ನಾನು ಒಂದು ಸಲ ರೀಲ್ ಚೇಂಜ್ ಮಿಸ್ ಮಾಡಿಲ್ಲ ಅನ್ನೋದು. ಆಮೇಲೆ ಅದರಲ್ಲಿ ಆಮೇಲೆ ಅವನು ಆ ಮೊಮೆಂಟಲ್ಲಿ ಎದ್ಬಿಟ್ಟು ಅದನ್ನ ಮಾಡಬೇಕಲ್ಲ, ಅದು ಮಾಡ್ತಾನೆ. ಜೊತೆಗೆ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಶಾರ್ಟ್ಸ್ ಏನು ಅಂದ್ರೆ ಅದೊಂದು ರೀಲ್ ಮುಗ್ದು ಹೊಸದೊಂದು ಶುರು ಆಗುತ್ತೆ. ಸೊ ಅದೆಲ್ಲಾನು ಇಟ್ ವಾಸ್ ರಿಟನ್ ಲೈಕ್ ದಟ್. ದೇರ್ ವಾಸ್ ಲಾಟ್ ಆಫ್ ಪೊಯೆಟ್ರಿ ಟು ದಟ್ ಸೀನ್. ಆಕ್ಚುಲಿ ಇನ್ನೊಂದು ನೆಕ್ಸ್ಟ್ ಸೀನ್ ಅಲ್ಲಿ ಅವಳು ಹೀರೋಯಿನ್ ಬಂದಾಗ ಇವನ್ ರೀಲ್ ಸುತ್ತಾ ಇರ್ತಾನೆ. ಸೊ ಒಂದ್ ರೀಲ್ ಮುಗಿದು ಇನ್ನೊಂದು ಅದು ಡಿಟ್ಯಾಚ್ ಆಗುತ್ತೆ, ಅವಳು ದೂರ ಹೋಗ್ತಾ ಇರ್ತಾಳೆ. ಅದೆಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂದ್ರೆ. ಬಟ್ ಇದು ಒಂದೇನ್ ನನಗೆ ಡೌಟ್ ಇದ್ದಿದ್ದು ಅಂದ್ರೆ ಅವನ ಸಬ್ ಕಾನ್ಶಿಯಸ್ ಅಲ್ಲಿ ಇದ್ದಿದ್ದಾನೆ ಡ್ರೀಮ್ಸ್ ಆಗಿ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ. ಶಂಕರಣ್ಣ ರಿಯಲ್ ಲೈಫ್ ಅಲ್ಲಿ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಸೀನ್ ಅಲ್ಲಿ ಹಿ ವಿಲ್ ಲೆಟ್ ಹಿಮ್ ಆಫ್. ಸೊ ನೀವು ಫಿಲ್ಮ್ ನ ಆಕ್ಚುಯಲ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಕ್ ಹೋದ್ರೆ ಎಷ್ಟೋ ಸತಿ ನಮಗ್ ಅನ್ಸುತ್ತಲ್ಲ, ವಿ ವೇಕ್ ಅಪ್ ಫ್ರಮ್ ಅ ನೈಟ್ ಮೇರ್ ದಟ್ ಆರ್ ಲವ್ಡ್ ಒನ್ ಡೈಡ್ ಆರ್ ಸಮಥಿಂಗ್ ಹ್ಯಾಪನ್ ಟು ದೆಮ್ ಅಂತ. ಸೊ ಅದು ಈ ಕ್ಯಾರೆಕ್ಟರ್ಗೆ ಅದು ಅನ್ಸಿದ್ದನ್ನ ಅವ್ನು ಆಲ್ರೆಡಿ ಹ್ಯಾಡ್ ಡ್ರೀಮ್ಡ್ ಇಟ್. ಆಮೇಲೆ ಅದು ಡ್ರೀಮ್ ಅಲ್ಲಿ ಸಾಯೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಅವನಿಗೆ ರಿಯಲ್ ಅಲ್ಲಿ ಹಿ ಈಸ್ ಮೋರ್ ಎಮೋಷನಲ್ ಅಬೌಟ್ ಇಟ್. ಅಂದ್ರೆ ಅವನು ಹುಟ್ಟಿರುವಾಗಿಂದ ನೋಡ್ಕೊಂಡಿರೋದು ಶಂಕರನ್ನ ಆಸ್ ಅ ಮ್ಯಾನೇಜರ್ ಎಲ್ಲಾನು. ಅವನನ್ನೇ ಹೋಗಿ ಊರಲ್ಲಿ ಬಿಟ್ಟು ನೀನು ನನ್ನ ಜೊತೆ ಇರಬೇಡ ಅನ್ನೋದು ಇಸ್ ಅ ವೆರಿ ಸ್ಟ್ರಾಂಗ್ ಎಮೋಷನ್ ಫಾರ್ ಹಿಮ್. ಆಮೇಲೆ ಅವ್ರಿಬ್ರಿಗೆ ಇದ್ದಂತ ಸಂಬಂಧ ಸತೀಶ್ ಅವ್ರಿಗೆ ಮತ್ತೆ ಅಚ್ಯುತ್ ಅವ್ರಿಗೆ ಆ ಸೀನ್ ಎಲ್ಲ ದೇ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್. ಅದು ಈಗ ನೋಡ್ಬೇಕಂದ್ರೆ ನಾವು ಬರೀ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾ ಇದಾಗ್ತಿದ್ದೆ ನಾನು. ಸೊ ಇವ್ರಿಬ್ರಿಗೆ ನಾನೇನು ತುಂಬಾ ಡೈರೆಕ್ಟ್ ಮಾಡ್ಬೇಕಾಗಿರ್ಲಿಲ್ಲ, ಥಿಯೇಟರ್ ಇಂದ ಬಂದಿರೋದ್ರಿಂದ ಇಬ್ರಿಗೂ ಈ ತರ ಸೀನ್ ಇಷ್ಟ ಅಂದ್ರೆ ಅವರು ಪರ್ಸನಲ್ ರಿಲೇಶನ್ಶಿಪ್ ಜೊತೆಗೆ ದೇ ಡಿಡ್ ಇಟ್ ಎಕ್ಸ್ಟ್ರೀಮ್ಲಿ ವೆಲ್. ಎಲ್ಲಿ ಶಂಕರಣ್ಣ ಸತ್ತಾಗ ಸತೀಶ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅದೇ ನೆಕ್ಸ್ಟ್ ಸೀನ್ ಅಲ್ಲಿ ಅಚ್ಯುತ್ ಅವ್ರನ್ನ ಬಿಡಕ್ ಹೋಗ್ತಾನಲ್ಲ, ಅಲ್ಲಿ ಅಚ್ಯುತ್ ಅವ್ರದ್ದು ತುಂಬಾ ಮಜಾ ಇದೆ. ಅಂದ್ರೆ ಹಿ ಕೀಪ್ ಸೇಯಿಂಗ್ ಅದೆಲ್ಲ ಬೇಡ, ಪಿಕ್ಚರ್ ಸೈನ್ ಮಾಡಿಸ್ತೀನಿ ಬಾ ಅಂತ. ಅದಷ್ಟು ಕಡಿಮೆ ಇದರಲ್ಲಿ ಹಿ ಡಿಡ್ ಇಟ್ ಸೋ ವೆಲ್. ಐ ಫೆಲ್ಟ್ ಲೈಕ್ ಹಿ ಡಿಸರ್ವ್ ಮೋರ್ ಅವಾರ್ಡ್ಸ್ ಆ ರೋಲಲ್ಲಿ ಬಂದ್ ಮಾಡಿದ್ದಕ್ಕೆ. ಪವನ್, ಕ್ಲೈಮ್ಯಾಕ್ಸ್ ಸೀನು ಈಗಲೂ ಎಷ್ಟೋ ಜನಕ್ಕೆ ಸಾಕಷ್ಟು ಕನ್ಫ್ಯೂಷನ್ ಇದೆ, ಏನ್ ನಡೆಯುತ್ತೆ ಎಕ್ಸಾಕ್ಟ್ಲಿ ಅಂತ. ಆಫ್ಟರ್ 10 years ಅದನ್ನ ಬ್ರೇಕ್ ಮಾಡಬಹುದು ಅಂತ ದಿನ ದೇ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್. ನನ್ನ ಮಗಳಿಗೆ ಇನ್ನೂ 10 ವರ್ಷ. ಐ ಮೀನ್ ದೆನ್ ಶೀ ಸಾ ದ ಫಿಲ್ಮ್ ಮೊನ್ನೆ ರೀ-ರಿಲೀಸ್ ಅಲ್ಲೇ ಫಸ್ಟ್ ಟೈಮ್. ಸೊ ವಿ ವರ್ ವೆರಿ ಕ್ಯೂರಿಯಸ್ ಏನ್ ಅರ್ಥ ಆಯ್ತು ಇವಳಿಗೆ ಅಂತ. ಸೊ ನನ್ನ ಮನೆಗೆ ಹೋಗ್ತಾ ಸಾಮ್ಯ ವಾಸ್ ನಾಟ್ ಇನ್ ದ ಸ್ಕ್ರೀನಿಂಗ್. ಸೊ ಅವಳು ಫೋನ್ ಮಾಡಿ ಏನ್ ಅರ್ಥ ಆಯ್ತು ಅಂದ್ರೆ ಕಲರ್ ಪೀಪಲ್ ಆರ್ ಡ್ರೀಮಿಂಗ್ ಅಬೌಟ್ ವೈಟ್ ಪೀಪಲ್ ಆರ್ ಡ್ರೀಮಿಂಗ್ ಅಬೌಟ್ ಕಲರ್ ಪೀಪಲ್ ಅಂತ ಅಷ್ಟೇ ಒಂದೇ ಲೈನಲ್ಲಿ ರಿವ್ಯೂ ಇದ್ದಿದ್ದು. ಸೊ ಐ ಥಿಂಕ್ ಇವತ್ತಿನ ದಿನದ್ದು ಆಡಿಯನ್ಸ್ ದೇ ಹ್ಯಾವ್ ಗ್ರೋನ್ ಇಮ್ಮೆನ್ಸ್ಲಿ ಯುನೋ. ಆ್ಯಂಡ್ ನಾವು ಅವಾಗ ಅದೇನೋ ಅರ್ಥನೇ ಆಗಲ್ಲ ಅನ್ನೋದಕ್ಕಿಂತ ಇವತ್ತಿನ ದಿನ ದೇ ವಿಲ್ ಟ್ರೈ ಟು ಫಾರ್ಮ್ ದೇರ್ ಸ್ಟೋರಿ ಅರೌಂಡ್ ಇಟ್. ಇಟ್ಸ್ ಮಚ್ ಮೋರ್ ಈಸಿಯರ್. ಅದ್ರಲ್ಲಿ ಆ್ಯಕ್ಚುಲಿ ತುಂಬಾನೇ ಸ್ಪೂನ್ ಫೀಡು ಇರಬಾರ್ದು ಅಂತ ನನಗೆಲ್ಲೋ ಒಂದು ಕಡೆ ಐ ವಾಂಟೆಡ್ ದೆಮ್ ಟು ಹ್ಯಾವ್ ದೇರ್ ಓನ್ ಇಂಟರ್ಪ್ರಿಟೇಷನ್. ಯುನೋ ದಟ್ ಯಾವ ಥರ ಇರ್ಬೋದು, ಅವ್ರಿಗೆ ಯಾವ್ದು ಹತ್ರ ಅನಿಸುತ್ತೆ, ಯಾವ ಥರ, ಆಮೇಲೆ ಅವರಿಗೆ ನಿಜ ಜೀವನ ಯಾವ್ದು ಇರಬೇಕು ಅಂತ ಅವ್ರಿಗೆ ಅನಿಸುತ್ತೆ, ಅವರೇ ಚೂಸ್ ಮಾಡಲಿ ಅನ್ನೋ ಥರದ್ದು. ದೋ ವಿ ಹ್ಯಾವ್ ಅ ಕ್ಲಾರಿಟಿ ಆಫ್ ಏನಾಯಿತು, ಎಲ್ಲಿಗೆ ಬಂತು ಅಂತ. ಎಸ್ಪೆಷಲಿ ಆ ಎಂಡ್ ಸೀನ್ ಬರುತ್ತಲ್ಲ ವೇರ್ ಶ್ರುತಿ ಬ್ರಿಂಗ್ಸ್ ದ ಪಿಜ್ಜಾ, ಥಿಯೇಟರ್ಗೆ ಕರ್ಕೊಂಬಂದಾಗ ಶಂಕರಣ್ಣ ರೀಲ್ಸ್ ಸುತ್ತಾ ಇರ್ತಾರೆ. ಸೊ ದಟ್ಸ್ ಲೈಕ್ ಅ ಇನ್ ಬಿಟ್ವೀನ್ ಸೀನ್. ಯುನೋ ಜನರಿಗೆ ಏನಾಯಿತು ಅಂತ. ಆಮೇಲೆ ನನಗೆ ಯಾವಾಗ್ಲೂ ನಮ್ಮ ಥಿಯೇಟ್ರಲ್ಲೆಲ್ಲ ಏನು ಟ್ರೈನಿಂಗ್ ಇತ್ತು ಅಂದರೆ, ನಾಟಕ ಯಾವಾಗಲೂ ಏನಂತೀರ, ಈ ಕ್ಲಾಪ್ ಹೊಡೆದಾಗ ಮುಗಿಯಲ್ಲ, ನಾಟಕ ಮುಗಿಯೋದು ಯಾವಾಗಲೂ ಪಾರ್ಕಿಂಗ್ ಲಾಟಲ್ಲಿ ಅಂತ. ಅಂದರೆ ಅಲ್ಲಿಂದ ಅವ್ರು ಆಚೆ ಹೋಗಿ ಒಬ್ರ ಜೊತೆ ಒಬ್ರು ಮಾತಾಡಿಕೊಂಡು ಅದಕ್ಕೊಂದು ರೆಸಲ್ಯೂಷನ್ ಅವ್ರು ಅಲ್ಲಿ ತೊಗೊಂಬರ್ಬೇಕು ಅಂತ. ಸೊ ನನಗೆಲ್ಲೋ ಈ ಫಿಲ್ಮ್ ಮಾಡ್ಬೇಕಂದ್ರೆ ದಟ್ ವಾಸ್ ಮೈ ಥಿಂಗ್. ಅಥವಾ ಧೂಮ ಮಾಡ್ಬೇಕಂದ್ರೂ ಅದಿನ್ನೂ ಪಾರ್ಕಿಂಗ್ ಲಾಟ್ಗಿಂತ ಮುಂದೆ ಹೊರಟೋಯ್ತು ಆ ಎಂಡಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ಅದು ಐ ಫೈಂಡ್ ದ್ಯಾಟ್ ಆಸ್ ಅ ವೆರಿ ಇಮರ್ಸಿವ್ ಸಿನಿಮಾ. ಈ 3D ಫಿಲ್ಮ್ 4D ಫಿಲ್ಮ್ ಅಂತ ಏನಂತಾರೆ, ಅದಕ್ಕಿಂತ ಹೆಚ್ಚಾಗಿ ವೇರ್ film has left you with few questions and you spend next 30 minutes, 1 hour or 1 year trying to understand it. ಆಮೇಲೆ ಆ ಸಮುದ್ರವನ್ನ ತೋರಿಸಿದ್ದೀರಾ, ಅದು ಪರ್ಟಿಕ್ಯುಲರ್ಲಿ ಸಮುದ್ರನೇ ಅದು ಮುಂಚೆ ಬರ್ಕೊಂಡಾಗ ಇಟ್ ವಾಸ್ ಆಕ್ಚುಲಿ ಅ ಡೆಸರ್ಟ್. ಯಾಕಂದ್ರೆ ಅದು ಇಲ್ಲಿ ಇದನ್ನ ತೆಗಿತಾರೆ ವೆಂಟಿಲೇಟರ್, ಸೊ ಅವನಿಗೆ ಬ್ರೀತ್ ಮಾಡಕ್ ಆಗ್ತಿರಲ್ಲ. ಸೊ ಡೆಸರ್ಟ್ ಅಲ್ಲಿ ಬಿರುಗಾಳಿ ಬರ್ತಿರಂತೆ. ಬಟ್ ನಮಗೆ
ನಮ್ದೇನಿದೆ ರಾಜಸ್ಥಾನ್ಗೆ ಹೋಗೋಷ್ಟು ದುಡ್ಡು ಇರಲಿಲ್ಲ. ಸೊ ಅವಾಗ ಬೇರೆ ಕಡೆ ಎಲ್ಲಿ ಚೋಕ್, ಯಾಕಂದರೆ ನೋಡಿದ್ರೆ ಅಲ್ಲಿ ಡ್ರೀಮ್ಗೆ ರಿಯಲ್ಗೆ ಒಂದು ಕನೆಕ್ಟ್ ಆಗಬೇಕು ಅಂದರೆ ಸಮ್ ಎಲಿಮೆಂಟ್ಸ್ ಶುಡ್ ಬಿ ಸಿಮಿಲರ್. ಸೊ ಇಲ್ಲಿ ಏರ್ ಇಲ್ಲ, ಅಲ್ಲಿ ವಿಂಡ್ ತುಂಬ, ಆ ವಿಂಡಲ್ಲಿ ಅವ್ನು ಸಿಕ್ಕಾಕೊಂಡಿರ್ತಾನೆ, ಮರಳೆಲ್ಲ ಅದನ್ನು ಶೂಟ್ ಮಾಡೋಕ್ಕೆ ಆ ಪೂರ್ತಿ ಬಡ್ಜೆಟ್ ಇದ್ರೂ ಆಗ್ತಿರ್ಲಿಲ್ಲ. ಸೊ ಅವಾಗ ಆ ಚೋಕಿಂಗ್ ಫೀಲಿಂಗ್ ಎಲ್ಲಿ ಬರುತ್ತೆ ಅಂದರೆ ನೀರಲ್ಲಿ ಬರುತ್ತೆ. ಸೊ ಗೋಕರ್ಣಾಗ ಹೋಗೋಷ್ಟು ದುಡ್ಡಿತ್ತು. ಸೊ ಎಲ್ರೂ ಒಂದಿನಕ್ಕೆ ಗೋಕರ್ಣ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನ ಶೂಟ್ ಮಾಡಿದ್ವಿ. ಪೂರ್ಣ ಸರ್, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಫ್ಲೂಟ್, ಒಂಥರ ಒಡೆದೋಗಿರೋ ಫ್ಲೂಟ್, ಪೇನ್ ಇರೋಂಥ ಮ್ಯೂಸಿಕ್ ಬರುತ್ತೆ. ಅದು ಕಂಪೋಸ್ ಮಾಡ್ಬೇಕಾರೆ ಹೆಂಗೆ? ಅದು ಕಂಪೋಸೇ ಕತೆ ಒಂದು. ಆಕ್ಚುಲಿ ಅದನ್ನ ನಾನು ಫಸ್ಟ್ ಹೇಳ್ತೀನಿ, ಯಾಕಂದ್ರೆ ಇವರು ಬರೀ ಸಾಂಗ್ಸ್ ಮಾಡ್ತಾರೆ ಅಂತ ಆಗಿ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರು ನನಗೆ ಇನ್ನೂ ಅವರು ನನಗೆ ಆ ಕಾನ್ಫಿಡೆನ್ಸ್ ಕೊಟ್ಟಿರಲಿಲ್ಲ. ನನಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲ್ಮ್ಗೆ ಇನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಯಾರಾದರೂ ಇದ್ರೆ ಅಂತ. ಸೊ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ನಾವು ಮಾತಾಡ್ತಿದ್ವಿ. ನನ್ನ ತಲೆಯಲ್ಲೂ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಬೇಕು ಅನ್ನೋ ತಲೆಯಲ್ಲೂ ಇರಲಿಲ್ಲ. ಅಂದ್ರೆ ಅದು ಇಟ್ಸ್ ಆಕ್ಚುಲಿ ಮಚ್ ಡಿಫಿಕಲ್ಟ್ ಆರ್ಟ್ ದ್ಯಾನ್ ಮ್ಯೂಸಿಕ್ ಆಲ್ಬಮ್ ಮಾಡೋದು. ಸೊ ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದೆ. ಅವರು ಫೋನ್ ತೆಗಿತಿರ್ಲಿಲ್ಲ. ಆಲ್ಮೋಸ್ಟ್ 2 months ವಿ ವೆಂಟ್ ಅರೌಂಡ್ ವೇಟಿಂಗ್ ಫಾರ್ ಹಿಸ್ ಟ್ಯೂನ್ಸ್ ಆರ್ ಎನಿಥಿಂಗ್ ಟು ಕಮ್. ಕೊನೆಗೆ ಒಂದು ಥ್ರೆಶೋಲ್ಡ್ ಇತ್ತು, ಯಾಕಂದ್ರೆ ನಾವು ಲಂಡನ್ನಲ್ಲಿ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿತ್ತು ಪ್ರೀಮಿಯರ್ ಅಂತ. ಆ ಒಂದು ಡೇಟ್ ಒಳಗಡೆ ನಾವು ಮುಗಿಸ್ಲಿಲ್ಲ ಅಂದ್ರೆ ಎವ್ರಿಥಿಂಗ್ ವುಡ್ ಹ್ಯಾವ್ ಗಾನ್. ಸೊ ಅವಾಗ ಮತ್ತೆ ಇವ್ರ ಕಾಲಿಗೆ ಬಿದ್ದು ಬಂದು ಫೋನ್ ಮಾಡಿ ಇದು ಯಾಕೋ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ. ಸೊ ಇವರು ಮಾನಿಶ್ ಮೈಸೂರಲ್ಲಿ ಇದ್ದವರು, ಅವ್ರ ಹತ್ರ ಇರೋ ಏನೇನ್ ಮಷೀನ್ ಇತ್ತು ಎಲ್ಲ ಹಳೆ ಸಿಸ್ಟಮ್ ಅದನ್ನೆಲ್ಲ ಒಂದು ಗಾಡಿಗೆ ಬುಕ್ ಮಾಡಿಸಿ ಹಾಕೊಂಡ್ಬಂದು ಇಲ್ಲಿ ಸ್ಟುಡಿಯೋನಲ್ಲೇ ಯೂನಿಫೈ ಅಂತ ಕರಿಸುಬ್ಬು ಅವ್ರದ್ದು ಏನೋ ಬಾಲಾಜಿ ಸ್ಟುಡಿಯೋ, ಅಲ್ಲೇ ಒಂದು ರೂಮಲ್ಲೇ, ಅಂದ್ರೆ ವೈ ಡಿಡ್ ಕರಿಸುಬ್ಬು ಅಲವ್ ದಿಸ್ ಐ ಡೋಂಟ್ ನೋ, ಬಟ್ ಎಲ್ಲ ಆಗ್ತಾ ಇತ್ತು ಹಂಗೆ. ಅವ್ರೊಂದು ರೂಮ್ ಕೊಟ್ರು, ಇವ್ರ ಸಿಸ್ಟಮ್ ಎಲ್ಲ ಹಾಕಿ 2 ದಿನದಲ್ಲಿ ಪೂರ್ತಿ ಫಿಲ್ಮ್ BGM ಮಾಡಿರೋದು. ಲೈಕ್ ಆ ಲಾಸ್ಟ್ ಪೀಸ್ ಅಂತೂ ಐ ಥಿಂಕ್ ಮಿಕ್ಸ್ ಅಂಡ್ ಮ್ಯಾಚ್. ಲಾಸ್ಟ್ ಪೀಸ್ ಅಂದ್ರೆ ನಮ್ಗೆ ನೀಮಾಯ ಒಳಗೋದಲ್ಲಿ ನಮ್ಮ ಬುಟ್ಟ ಸರ್ ಒಳ್ಳೆ ಫ್ಲೂಟ್ ಮಾಡ್ಕೊಂಡ್ಬಂದ್ರು, ಪ್ಲೇ ಮಾಡಿದ್ರು ಅದನ್ನ. ಸೊ ಎಸ್ಪೆಷಲಿ ಅಲ್ಲಿ ಈಗ ನೀವು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದೊಂಥರ ತುಂಬಾ ಇಂಪಾರ್ಟೆಂಟ್ ಸೀನ್. ಏನಂತಂದ್ರೆ ಅವನು ಆಕ್ಚುಲಿ ಇದು ನನ್ನ ಲೈಫ್ ಅಲ್ಲ, ಡ್ರೀಮ್ ಅಲ್ಲಿ ಇರೋದು ನನ್ನ ಲೈಫ್ ಅಂತ ಅವನು ಬಿದ್ದ ಸಾಯ್ತಿರ್ತಾನೆ, ಸತ್ತೋಗೆ ಟ್ರೈ ಮಾಡ್ತಾನೆ. ಬಟ್ ಇವರೆಲ್ಲ ಹಾಸ್ಪಿಟಲ್ ಕರ್ಕೊಬಂದು ಆ ಡ್ರೀಮ್ ಇಲ್ಲ, ಅದು ಆ ಲೈಫ್ ಇಂದ ರಿಯಲ್ ಲೈಫ್ ಗೆಳ್ಕೊಬರಕ್ಕೆ ಇವ್ರು ಶೂಟ್ ಮಾಡೋ ತರ ಇದ್ ಮಾಡಿ ಅವನ್ನ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಅದು ತುಂಬಾ ಅದೊಂಥರ ಅಂದ್ರೆ ಒಂದು ಎಮೋಷನಲ್ಲು ಹೌದು, ಮತ್ತೆ ಥ್ರಿಲ್ಲಿಂಗ್ ಇದು ಹೌದು, ಎರಡೂ ಮಿಕ್ಸ್ ಆಗಿರೋದು. ಥ್ರಿಲ್ಲಿಂಗ್ ಮತ್ತೆ ಎಮೋಷನ್ ಎರಡೂ ಇರೋದು. ಬದುಕಬೇಕು ಅಂತಿರುತ್ತೆ, ಬಟ್ ಏನಕ್ಕೆ ಶೂಟ್ ಮಾಡ್ತಿದ್ದಾರೆ ಅಂತ. ಸೊ ಆ ಪಾಯಿಂಟ್ ಅಲ್ಲಿ ಆಕ್ಚುಲಿ ಸರ್ ಹೇಳ್ದಂಗೆ ಮುಂಚೆ ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟ್ರು ಮಾಡ್ಬೇಕು ಅಂತಿರೋರು ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಿಟ್ನು ಮ್ಯೂಸಿಕ್ ಕೊಟ್ಟಿದ್ರು ಅವರು ಒಂದು ಬಿಟ್ಟು. ಬಟ್ ಅದು ಕಂಪ್ಲೀಟ್ಲಿ ಥ್ರಿಲ್ಲಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇತ್ತು. ಅಂದ್ರೆ ನಮ್ಗೆ ಅವಾಗ ಏನಂತಂದ್ರೆ ಏನೇನು ಟೈಮ್ ಇಲ್ಲದೆ ಇರೋದ್ರಿಂದ ಯಾವ್ದಾವ್ದು ಮ್ಯೂಸಿಕ್ ಇದೆ ನಮ್ಮ ಹತ್ರ ಎಲ್ಲ ಬಟ್ ತುಂಬಾ ಲಾಸ್ಟ್ ಮಿನಿಟ್ ಅಲ್ಲಿ ಇಲ್ಲ, ಇದು ಥ್ರಿಲ್ಲಿಂಗ್ ಹೋಗೋದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು ಎಮೋಷನ್ ಇದೆ. ಸೊ ಅದನ್ನೇ ತಗೊಂಬರೋಣ ಅಂತ ಡಿಸೈಡ್ ಮಾಡಿ ಆವಾಗ ನಾವು ಹುಡುಕ್ತಿದ್ದಾಗ ಫ್ಲೂಟ್ BGM ಬಿಟ್ಸ್ ಗಳೆಲ್ಲ ಇತ್ತು, ಅದನ್ನ ಇಟ್ಕೊಂಡು ಅದನ್ನ ಎಡಿಟ್ ಮಾಡಿ ಕಟ್ ಪೇಸ್ಟ್ ಏನೇನೋ ಅದು ಒಂಥರ ಇವತ್ತಿಗೂ ಗಿವ್ಸ್ ಯು ಲೈಕ್ ಅ ಹೈ. ಐ ಮೀನ್ ನನಗೇನು ಅಂದರೆ ಈ ಫಿಲ್ಮ್ ತುಂಬ ಜನಕ್ಕೆ ಇನ್ನೂ ತಲುಪಿಲ್ಲ ಆಸ್ ಸಚ್. ಆ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದು ಇವತ್ತು ತುಂಬ ಜನ ಪೈರೇಟೆಡ್ ನೋಡಿದ್ದಾರೆ, ಸ್ಟೀರಿಯೋ ಫೀಲಲ್ಲಿ ನೋಡಿರ್ತಾರೆ. ಬಟ್ ಅದು ಮಿಕ್ಸ್ ಆಗಿದ್ದು ಕೂಡ ಕರಿಸುಬ್ಬು ಅವ್ರ ಸ್ಟುಡಿಯೋನಲ್ಲಿ. ಅದು ಆ ಎಂಡ್ ಇವತ್ತಿಗೂ ಆ 7.1 ಇಟ್ ಸೌಂಡೆಡ್ ಸೋ ಮ್ಯಾಜಿಕಲ್. ಅದು ಸರೌಂಡ್ ಅಲ್ಲಿ ಅದು ಕೇಳೋದಕ್ಕೆ ಇಟ್ ವಾಸ್ ಬ್ರಿಲಿಯಂಟ್. ಆಮೇಲೆ ಆಕ್ಚುಲಿ ಸೌಂಡ್ ಡಿಸೈನ್ ಅಂತ ಇದೆಯಲ್ಲ, ಆ ಸೌಂಡ್ ಡಿಸೈನ್ ಆಕ್ಚುಲಿ ತುಂಬಾ ಜನ ಇವಾಗ ಅದನ್ನ ಸ್ವಲ್ಪ ತಲೆ ಕೆಡಿಸ್ಕೊಂಡ್ ಮಾಡ್ತಾರೆ. ಬಟ್ ನನ್ನ ಅಬ್ಸರ್ವೇಷನ್ ಪ್ರಕಾರ ಆ ಫಿಲಮ್ ಫಸ್ಟ್ ಸೌಂಡ್ ಡಿಸೈನ್ ಈ ತರನು ಮಾಡ್ಬೋದಾ ಅನ್ನೋದ್ರಲ್ಲಿ ಅದಕ್ಕೆ ನಾನು ಮೊದಲೇ ಕೇಳಿದೆ, ಸೌಂಡ್ ಡಿಸೈನ್ ಯಾರಾದ್ರೂ ಬೇರೆ ಮಾಡಿದ್ರ? ಇಲ್ಲ, ಅದು ಒಂದು ಸೌಂಡ್ ಡಿಸೈನರ್ ಅಂದ್ರೆ ರೆಗ್ಯುಲರ್ ಸಿನಿಮಾಗಳನ್ನ ಶಂಕರ್ ಅಂತ ಐ ಥಿಂಕ್ ಹಿ ಡಸ್ SFX ಮಾಡ್ತಾನೆ ಇರ್ತಾರೆ. ಸೊ ಅವ್ರು ಕೊಟ್ಟರು, ಬಟ್ ಅವ್ರನ್ನ ನಾನು ಒಂಚೂರು ಕೇಳ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಬೇರೆ ಏನಾದರೂ ಟ್ರೈ ಮಾಡಿ ಅಂತ. ಬಟ್ ದೇರ್ ಇಸ್ ಅ ಟೆಂಪ್ಲೇಟ್ ಟು ಇಟ್. ಬಟ್ ಎಲ್ಲೋ ಒಂದ್ ಕಡೆ ಆ SFXಗೆ ಇವ್ರ ಮ್ಯೂಸಿಕ್ ಯೂಶಲಿ ಅದೇ ಸೆಪ್ರೇಟ್ ಬರುತ್ತೆ, ಇದೇ ಸೆಪ್ರೇಟ್ ಬರುತ್ತೆ. ಇದರಲ್ಲಿ ಐ ಥಿಂಕ್ ಹಿ ನೀಡೆಡ್ ಸಮ್ ಲೇಯರ್. ಸೊ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅರೌಂಡ್ ದಟ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಸೊ ಆ ಬ್ಲೆಂಡ್ ಮಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಂತದ್ದು. ಆಮೇಲೆ ಮತ್ತೆ ಅಲ್ಲಿ ನಾನು ಆಕ್ಚುಲಿ ಇದು DTS ಪ್ರೋಸೆಸ್ ಅಲ್ಲಿ ನಾನು ಓಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಹಿಂಗ್ ಮಾಡ್ಬೇಕು, ಸೌಂಡ್ ಡಿಸೈನ್ ಅಂದ್ರೆ ಹಿಂಗ್ ಮಾಡ್ಬೇಕು ಅಂತ ಕಲ್ತಿದ್ದೆ. ಯಾವ ಫಿಲ್ಮ್ ಅಲ್ಲಿ ಕಲ್ತರೋ ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂದಿದೆ.
ಪೂರ್ಣ ಸರ್, ಇಡೀ ಆಲ್ಬಮ್ ಅಲ್ಲಿ ನನ್ನ ಫೇವ್ರೆಟ್ ಸಾಂಗ್ ನೀ ತೊರೆದ ಗಳಿಗೆಯಲ್ಲಿ ಹಾಡೇನೆ ಇದು ಕನಕದಾಸರದ್ದು ಬಗ್ಗೆ ಮಾತಾಡಿದ್ವಿ. ಅದೇ ಲೈನ್ಸ್ ನ ತಗೊಂಡು ನೀವು ಹಾಡಲ್ಲೂ ಅದನ್ನ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀರಾ. ಆ ಹಾಡಲ್ಲೂ 2 ಛಾಯೆಗಳು ಹೋಗುತ್ತೆ. ಒಂದು ಮಿಸ್ಟೀರಿಯಸ್ ಆಗು ಕೇಳಿಸುತ್ತೆ ಮ್ಯೂಸಿಕ್, ಬಟ್ ಅದರಲ್ಲಿ ಪೇನ್, ಡಿಟ್ಯಾಚ್ಮೆಂಟ್ ಪೇನ್ ಕೂಡ ಬರುತ್ತೆ. ಅದ್ರ ಕಂಪೋಸಿಂಗ್ ಸಮಯನ ಜ್ಞಾಪಿಸ್ಕೊಳ್ಳೋದಾದ್ರೆ ನೀವು ಏನ್ ಮಾತಾಡ್ಬೋದು ಅದ್ರ ಬಗ್ಗೆ? ಅದು ಆಕ್ಚುಲಿ ಫಸ್ಟ್ ಬಂದು ಅದರಲ್ಲಿ ಅನನ್ಯ ಏನ್ ಹಾಡಿದಾರೆ ನೀ ತೊರೆದ ಗಳಿಗೆಲೆ ಅಷ್ಟೇ ಇತ್ತು. ಅದೊಂದು ಸಾಂಗ್ ಪ್ಯಾಥೋ ಸಾಂಗ್ ಅಂತ ಇತ್ತು. ಆಮೇಲೆ ಆಕ್ಚುಲಿ ಆಗ್ಲೇ ಸರ್ ಹೇಳ್ದಂಗೆ ನೀಮಾಯೊಳಗೆ ತರಬೇಕಿತ್ತು ಫಿಲಮ್ ಅಲ್ಲಿ ಎಲ್ಲಾರು ಅನ್ನೋ ತರದೊಂದಿತ್ತು. ಮತ್ತೆ ಆಕ್ಚುಲಿ ಆ ಫಿಲಮ್ ಅಲ್ಲಿ 2 ಕಾಂಟ್ರಾಸ್ಟ್ ಹೋಗ್ತಾ ಇರುತ್ತೆ. ಹೌದು. ಸೊ ಅಂದ್ರೆ ಚಾಲೆಂಜಸ್ ಏನಂತಂದ್ರೆ ಈ ಫಿಲಮ್ ಅಲ್ಲಿ ಅಥವಾ ಪವನ್ ಅವ್ರದ್ದು ಯಾವ್ದೇ ಫಿಲಮ್ ಅಲ್ಲಿ ಸೊ ಒಂದೇ ಲೀನಿಯರ್ ಆಗಿ ಹೋಗಲ್ಲ, ಎಮೋಷನ್ಸ್ ಶಿಫ್ಟ್ ಆಗ್ತಿರುತ್ತೆ, ತುಂಬಾ ಕಾಂಟ್ರಾಸ್ಟ್. ಸೊ ಅಲ್ಲಿ ಅದನ್ನ ತರಬೇಕು ಅಂತ ಇತ್ತು ಅಲ್ಲಿಗೆ, ಆ ಸಾಂಗ್ಗೆ. ಸೊ ಅದು ಫೋರ್ಸ್. ಆಮೇಲೆ ಇನ್ನೊಂದೇನಂದ್ರೆ ಫಸ್ಟ್ ಟ್ಯೂನ್ ಕಳ್ಸಿದ್ದು ನಾನು, ಯಾವುದು ತಾನೇ ಈ ಪ್ರೀತಿಯೇ ಮಾಯೆ ಲೈನ್ ಇದೆಯಲ್ಲ, ಅದನ್ನ ತರಬೇಕು ಅಂತ ಇತ್ತು. ಈ ತರದ್ ಏನೇನೋ ತುಂಬಾ ಓಡ್ತಾ ಇತ್ತು ತಲೆಯಲ್ಲಿ, ಆ ಲಿರಿಕ್ ತರಬೇಕು, ಇದನ್ನೆಲ್ಲ ತರಬೇಕು ಅಂತ. ಸೊ ಆ BGM ಬದಲು ಇದನ್ನ ಮಾಡೋಣ, ಓಪನಿಂಗ್ BGM ಬದಲು ಇದನ್ನ ಮಾಡೋಣ, ಮತ್ತೆ ಇನ್ನೊಂದು BGM ಬದಲು ಆ ಮೇಲ್ ವಾಯ್ಸ್ ಗಳೆಲ್ಲ ತರೋಣ ಅಂತ ಆಮೇಲೆ ಫಿಟ್ ಮಾಡಿದ್ದು ಅದನ್ನ ಆ ಸಾಂಗ್ಗೆ. ಸೊ ಬಟ್ ಓವರ್ ಆಲ್ ಅದನ್ನ ಎಷ್ಟು ಚೆನ್ನಾಗಿ ಅಲ್ಲಿ ಫಿಲಮ್ಗೂ ಅದಕ್ಕೂ ಬ್ಲೆಂಡ್ ಆಯ್ತು ಅಂತಂದ್ರೆ, ಸೊ ಇವ್ರು ಮಾಡಿರ್ತೀರ ಪ್ಯಾರಲಲ್ ಕಟ್ಗೂ ಅದಕ್ಕೂ ಅದೊಂಥರ ನಾವು ಅದನ್ನ ತುಂಬಾ ಡಿಸ್ಕಸ್ ಮಾಡಿ ಎಲ್ಲಾನು ಮಾಡ್ದು ಅನ್ನೋ ತರ ಇದೆ. ಬಟ್ ಅದು ಇಂಟರ್ನಲ್ಲಿ ಒಂದು ಕಮ್ಯುನಿಕೇಟ್ ಆಗ್ತಿತ್ತು, ಅದು ನಾನೇನೋ ಮಾಡೋದು ಅವ್ರದ್ದು ಐಡಿಯಾಸು, ಅದು ತುಂಬಾ ಚೆನ್ನಾಗಿ ಎಕ್ಸ್ಚೇಂಜ್, ನಮ್ಗೆ ಗೊತ್ತಿದೆ ಎಕ್ಸ್ಚೇಂಜ್ ಆಗಿದೆ. ಆಮೇಲೆ ಆಕ್ಚುಲಿ ಅದನ್ನ ನನ್ಗೆ ಆಕ್ಚುಲಿ ನಿಮ್ ನೋಡಿದಾಗ ಅದೇ ಅನ್ನಿಸ್ತು, ನೀವು ಹಾಡಿದ್ರೆ ಚೆನ್ನಾಗಿರುತ್ತೆ, ಹಾಡಿ 1-2 ಲೈನ್ ಲಿರಿಕ್ ಜ್ಞಾಪಕ. ಯಾಕೆಂದ್ರೆ ಆ ಹಾಡಿಲ್ದೆ ಒಂಥರ ಫಿಲಮ್ ಕಂಪ್ಲೀಟ್ ಅನ್ಸಲ್ಲ. ಹೌದು ಹೌದು. ಎಲ್ಲಿ ಸಿಗತ್ತೆ ನಿಮ್ಗೆ ಲಿರಿಕ್? ಆದ್ರೆ ಇದು ಆನ್ಲೈನ್ ಸಿಗುತ್ತೆ. ನೀ ತೊರೆದ ಘಳಿಗೆಯಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲಿ ಇನ್ನಾರು ಇಲ್ಲ ನಿನ್ನ ಹೊರತು, ಒಂಟಿ ಮೂಡದ ಕಣ್ಣ ಹನಿಯ ದೂರದಿಂದಲೇ ನೋಡು ಇನಿಯ, ಕಾಣದಿದ್ದರೂ ಕಾಡುತ್ತಿರುವ ಕೇಳದಿದ್ದರೂ ಹೇಳುತ್ತಿರುವ ಹೃದಯದ ತಾಳಕ್ಕೆ ಹಾಡುತ್ತಿರುವ ನೀ ಯಾರೋ ಯಾರೋ ಯಾರೋ. ಪೋಸ್ಟ್ ಕ್ರೆಡಿಟ್ ಸೀನ್ಗೆ ಬಂದ್ರೆ ಸರ್, ಅದು ಇವಾಗ ಜನಕ್ಕೆ ಅಭ್ಯಾಸ ಆಗೋಗಿದೆ, ಅದು ಪೋಸ್ಟ್ ಕ್ರೆಡಿಟ್ ಹಿಂಗ್ ಬರುತ್ತೆ ಅಂತ. ಬಟ್ ನೀವ್ ಅವಾಗ ಮಾಡಿದಾಗ ಇಟ್ ವಾಸ್ ವೆರಿ ಫ್ರೆಶ್ ಅಗೇನ್. ಅಂದ್ರೆ ಅದು ಆ ಪೋಸ್ಟ್ ಕ್ರೆಡಿಟ್ ಸೀನ್ ಬಂದು ನನಗೆ ಒಂದು ಕಂಪ್ಲೀಟ್ ಕನ್ಫ್ಯೂಷನ್ ಏನಿತ್ತು, ಅದಕ್ಕೊಂದು ವಿಜುವಲ್ ಇದ್ ಕೊಡೋಣ ಅಂತ. ಅಂದ್ರೆ ಅವನು ಹೀರೋ ಆದವ್ನು ನಿಜವಾಗ್ಲೂ ಅವ್ನ ಕನಸನ್ನ ಕಾಣಕ್ ಶುರು ಮಾಡದ್ನ, ಅಥವಾ ಟಾರ್ಚ್ ಬಿಡೋನೇನೆ ಇದ್ದವನು, ಅದೊಂದು ಮಿಸ್ಟ್ರಿ. ಬಟ್ ಅದಕ್ಕೆ ತುಂಬಾ ಈಸಿ ಕ್ಲೂ ಬಂದು, ಒಂದ್ರಲ್ಲಿ ಅಚ್ಚುತ್ತವ್ರು ಬದುಕಿರ್ತಾರೆ, ಇನ್ನೊಂದ್ರಲ್ಲಿ ಬದುಕಿರಲ್ಲ. ಸೊ ಅದನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ಫಿಲ್ಮ್ ಅರ್ಥ ಆಗೋಗತ್ತೆ. ಸೊ ಇಟ್ ಈಸ್, ಬಟ್ ಐ ವಾಂಟೆಡ್ ಟು ಎಂಡ್ ಬ್ಯಾಕ್ ಆನ್ ದಟ್ ನಾಸ್ಟಾಲ್ಜಿಕ್ ಶಾಟ್, ಆ ರೀಲು ಅದೆಲ್ಲ. ಕೊನೆ ಪ್ರಶ್ನೆ ಇಬ್ರಿಗೂ ಕೇಳೋದಾದ್ರೆ, ನೀವು ಆಲ್ರೆಡಿ ಮಾತಾಡಿದ್ರಿ ಅದ್ರ ಬಗ್ಗೆ. ಸಾಕಷ್ಟು ಸೆಲೆಬ್ರಿಟಿಗಳಿಗೆ ನಾವೆಲ್ಲರೂ ಅನ್ಕೋತೀವಿ ಅವ್ರದ್ದು ಕಲರ್ಫುಲ್ ಲೈಫ್ ಇರುತ್ತೆ ಅಂತ, ಮತ್ತೆ ಸಾಮಾನ್ಯ ಜನರದ್ದು ಡಲ್ ಆಗಿ ಬ್ಲಾಕ್ ಅಂಡ್ ವೈಟ್ ಲೈಫ್ ಇರ್ಬೋದೇನೋ ಅಂತ. ಬಟ್ ಇದರಲ್ಲಿ ರಿವರ್ಸ್ ಆಗತ್ತೆ. ಸೊ ನಿಮ್ಮಿಬ್ರಿಗೂ ಲೂಸಿಯಾ ಪಿಲ್ ಕೊಟ್ರೆ ವಾಟ್ ವುಡ್ ಯುವರ್ ಡ್ರೀಮ್ ಲುಕ್ ಲೈಕ್? ಹೇಳಿ ಪೂರ್ಣ. ಅದು ಆಕ್ಚುಲಿ ನಾವೇನ್ ಪಿಲ್ಲೇನ್ ತಗೋಬೇಕಾಗಿಲ್ಲ, ನನಗ್ ಗೊತ್ತು ಇವರು ಏನ್ ಕನಸಿರುತ್ತೆ ಅಂತ.
ಓಕೆ. ಇವ್ರಿಗೆ ಏನಾದ್ರು ಲೂಸಿಯಾ ಪಿಲ್ ಕೊಟ್ರೆ ಇವ್ರ ಕನಸಲ್ಲಿ ಪ್ರಶಾಂತ್ ನೀಲಿಗೆ ಕೂದ್ಲಿರುತ್ತೆ. ಇವ್ರಿಗೆ ಏನಾಗ್ಬಿಟ್ಟಿದೆ ಪಾಪ KGF ರಿಲೀಸ್ ಆದ್ಮೇಲಿಂದ ನಾನೇ ನೋಡಿದೀನಿ, ಎಲ್ಲೇ ಹೋದ್ರು ಪ್ರಶಾಂತ್ ನೀಲ್ ಅನ್ಕೊಂಡ್ಬಿಡ್ತಾರೆ. ಹೈದರಾಬಾದ್ ಅಲ್ಲಿ ಇನ್ನೂ ಜಾಸ್ತಿ. ನಾವ್ ಎಲ್ಲೇ ಹೋದ್ರು ಬಂದು ನಾನ್ ನಿಂತಿರ್ತೀನಿ, ನಾನೇನೋ ನನ್ನ ನೋಡ್ತಿದ್ದಾರೆ ಅಂತ, ನಾನು ಹತ್ರ ಬಂದ್ರೆ ನನ್ನ ಹತ್ರ ನೋಡಿದ್ರೆ ಇವ್ರ ಹತ್ರ ಹೋಗ್ಬಿಟ್ಟು ಸರ್ ಒಂದು ಫೋಟೋ ಫೇಮಸ್ ಆಗ್ಬಿಟ್ಟಿದ್ದೀನಿ. ಸೊ ಹಂಗೂ ಗೊತ್ತು, ಓಕೆ ಅವ್ರೇನೋ ಫೋಟೋ ತೆಗೆಸ್ಕೊಳಕ್ ಬರ್ತಿದ್ದಾರೆ ಅಂದ್ರೆ ಓಕೆ ಇವ್ರು ಪ್ರಶಾಂತ್ ನೀಲ್ ಹತ್ರ ಸೊ ಅದಕ್ಕೆ ನಿಮ್ಮ ಇದ್ರ ಮೂಲಕ ಪ್ರಶಾಂತ್ ನೀಲ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಲುಕ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಹೆಸರಲ್ಲಿ ಯಾರ ಹತ್ರ ದುಡ್ಡು ಇಸ್ಕೊಂಡ್ಬಿಡ್ತೀನಿ. ಪವನ್ ನಿಮ್ದು? ಆ ಸತೀಶ್ ಏನು ಒಂದು ಆ ಕಲರ್ ಟ್ರ್ಯಾಕ್ ಅಲ್ಲಿ ಒಂದು ಇನ್ನೋಸೆನ್ಸ್ ಅಲ್ಲಿ ಲೈಫ್ ನ ಲೀಡ್ ಮಾಡ್ತಾನಲ್ಲ, ಅದನ್ನೇ ನಮ್ಮ ಫಿಲ್ಮ್ ಮೇಕಿಂಗ್ ತರಬೇಕು ಅನ್ನೋದು ಐ ಥಿಂಕ್ ವಿಲ್ ಬಿ ಆ ಡ್ರೀಮ್. ಸೊ ಇಷ್ಟೊತ್ತು 10 ವರ್ಷಗಳ ಪಯಣ ಲೂಸಿಯಾದು, 10 ವರ್ಷಗಳಾಗಿದೆ ಲೂಸಿಯಾಗೆ. ಅದರ ಒಂದಷ್ಟು ಮೆಮೊರೀಸ್ ಮತ್ತೆ ಕಾನ್ವರ್ಸೇಷನ್ಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಬಾಯ್.